ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ವಿಶೇಷ ಎಪಿಸೋಡ್ನಲ್ಲಿ ನಾವು ಒಬ್ಬರು ಆಧ್ಯಾತ್ಮ ಚಿಂತಕರು ಹಾಗೂ ಖ್ಯಾತ ಅಡ್ವೊಕೇಟ್ ಅವರನ್ನು ಪರಿಚಯ ಮಾಡ್ತಾ ಇದ್ದೀವಿ. ವಿಶೇಷ ಏನಂದರೆ ಇವರು ಕಾನೂನು ಮತ್ತು ಆಧ್ಯಾತ್ಮ ಎರಡರಲ್ಲೂ ಸಾಕಷ್ಟು ಪರಿಣಿತರಾಗಿದ್ದಾರೆ. ಜೊತೆಗೆ ಅಡ್ವೊಕೇಟ್ ಮಂಜುನಾಥ್ ಮತ್ತು ಅಂತರ್ಯಾಮಿ ಸ್ಪಿರಿಚುವಲ್ ಎಂಬಂಥ ಯೂಟ್ಯೂಬ್ ಚಾನಲ್ಗಳ ಮೂಲಕ ಜನರಿಗೆ ಕಾನೂನು ಬಗ್ಗೆ ಅರಿವು ಹಾಗೂ ಜೊತೆಗೆ ಆಧ್ಯಾತ್ಮದ ಚಿಂತನೆಗಳನ್ನು ಕೂಡ ಪ್ರಸಾರ ಮಾಡ್ತಾ ಇದ್ದಾರೆ. ಹಾಗಾದರೆ ಅವರ ಚಾನಲ್ ಬಗ್ಗೆ ಇರ್ಬೋದು, ಅವರು ಯಾವ ರೀತಿಯ ಕಾನೂನು ಮಾಹಿತಿಯನ್ನು ಜನರಿಗೆ ತಿಳಿಸ್ತಾರೆ ಇತ್ಯಾದಿ ಎಲ್ಲ ಮಾಹಿತಿಯನ್ನು ನಾವು ಸ್ವತಃ ಅಡ್ವೊಕೇಟ್ ಮಂಜುನಾಥ್ ಅವರನ್ನ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಮಂಜುನಾಥ್. ನಮಸ್ಕಾರ. ಅಂದಹಾಗೆ ಬಹಳ ವಿಶೇಷ ಅಂತ ಅನಿಸಿದ್ದು ನನಗೆ ಏನಂತಂದರೆ, ತಾವು ಒಂದು ಕಡೆ ಅಡ್ವೊಕೇಟ್ ಆಗಿ ಕಾನೂನು ಸೇವೆಯನ್ನು ಕೊಡ್ತಾ ಇದ್ದೀರಿ, ಜೊತೆಗೆ ಆಧ್ಯಾತ್ಮದ ಚಿಂತನೆ ಕೂಡ ಪ್ರಸರಣ ಮಾಡುವ ನಿಟ್ಟಿನಲ್ಲಿ ಒಂದು ವಿಶೇಷವಾದ ಯೂಟ್ಯೂಬ್ ಚಾನಲನ್ನು ಕೂಡ ನಡೆಸ್ತಾ ಇದ್ದಾರೆ. ಒಂದು ಕಡೆ ಅಡ್ವೊಕೇಟ್ ಮಂಜುನಾಥ್ ಅನ್ನುವಂಥದ್ದೊಂದು ಚಾನಲ್ ಇರ್ಬೋದು, ಜೊತೆಗೆ ಈ ಅಂತರ್ಯಾಮಿ ಸ್ಪಿರಿಚುವಲ್ ಯೂಟ್ಯೂಬ್ ಚಾನಲ್ ಇರ್ಬೋದು. ಹಾಗಾಗಿ ಬಹಳ ಕುತೂಹಲ ನನಗೆ ಅನ್ನಿಸುವಂಥದ್ದು, ಒಂದು ಕಡೆ ಕಾನೂನು, ಇನ್ನೊಂದು ಕಡೆ ಆಧ್ಯಾತ್ಮ, ಎರಡನ್ನೂ ಕೂಡ ಜನರ ಒಂದು ಒಳಿತಿಗೋಸ್ಕರ ತಾವು ಪ್ರಚಾರ ಮಾಡುತ್ತಾ ಇರುವಂಥದ್ದು. ಹಾಗಾಗಿ ತಮ್ಮ ಚಾನಲ್ ಬಗ್ಗೆ ನಾನು ಗಮನಿಸಿದ ಹಾಗೆ ಸುಮಾರು 3 ಲಕ್ಷ ಸಬ್ಸ್ಕ್ರೈಬ್ ಇರುವಂಥದ್ದು ಅಡ್ವೊಕೇಟ್ ಮಂಜುನಾಥ್ ಚಾನಲ್. ಜೊತೆಗೆ ಸುಮಾರು ಕೋಟ್ಯಾಂತರ ಮಂದಿ ಅದನ್ನು ವೀಕ್ಷಣೆ ಕೂಡ ಮಾಡಿದ್ದಾರೆ. ಸುಮಾರು 600ಕ್ಕೂ ಹೆಚ್ಚು ವಿಡಿಯೋಗಳು ಆಲ್ರೆಡಿ ಅದರಲ್ಲಿ ಜನರಿಗೆ ನಾನಾ ಕಾನೂನು ವಿಚಾರಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಕೂಡ ತಾವು ಮಾಡಿದ್ದೀರಿ. ಸೊ ಈ ಚಾನಲ್ ಬಗ್ಗೆ, ನಿಮ್ಮ ಚಾನಲನ್ನು ಹೇಗೆ ನಡೆಸಿದ್ರಿ, ಅದಕ್ಕೆ ಪ್ರೇರಣೆ ಏನು ಇತ್ಯಾದಿ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಅಂತ. ಖಂಡಿತವಾಗ್ಲೂ ತಿಳಿಸ್ಕೊಡ್ತೇನೆ. ನೋಡಿ, ಈ ಮಂಜುನಾಥ್ ಅಡ್ವೊಕೇಟ್ ಅನ್ನೋ ಚಾನಲ್ನ ಸರಿಸುಮಾರು 4 ವರ್ಷಗಳ ಹಿಂದೆ ನಾನು ಪ್ರಾರಂಭ ಮಾಡಿದ್ದು. ಓಕೆ. ಯಾವ ಸಂದರ್ಭದಲ್ಲಿ ಅನ್ನೋದು ಕೂಡ ಇಲ್ಲಿ ಮುಖ್ಯ. ನಿಜ. ಈ ಕರೋನಾ ಬಂದಂಥ ಸಂದರ್ಭದಲ್ಲಿ ಮನೆಯಲ್ಲೇ ನಾವೆಲ್ಲ ಇದ್ದೋ. ಕರೆಕ್ಟ್. ಸೊ ಹೊರಗಡೆ ಹೋಗಕ್ಕೆ ಆಗ್ತಾ ಇರಲಿಲ್ಲ. ಸೊ ಟಿ ವಿನಲ್ಲಿ ನಾವು ನೋಡ್ತಾ ಇದೆ, ಬಡವರಿಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದ್ದಿದ್ದು. UPಯಲ್ಲಿ ಯಾವುದೋ ಒಂದು ಗರ್ಭಿಣಿ ಸ್ತ್ರೀ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಹೋಗಿದ್ದಾಳೆ. ರಸ್ತೆಯಲ್ಲಿ ಪ್ರಸವ ವೇದನೆಯಿಂದ ನರಳಿದಾಳೆ ಆಕೆ. ಸೊ ಅಂತಹ ಸಂದರ್ಭಗಳಲ್ಲಿ ಯಾರು ಕೂಡ ಆಕೆಗೆ ಸಹಾಯಕ್ಕೆ ಬಂದಿರಲಿಲ್ಲ. ಈ ಒಂದು ಸರ್ಕಾರದ ಒಂದು ನಿರ್ಲಕ್ಷ್ಯತನ ಅನ್ನೋದು ಏನಿದೆ, ಇದರಿಂದ ಸಾಮಾನ್ಯ ಜನರಿಗೆ ಮತ್ತು ಬಡವರಿಗೆ, ಮಧ್ಯಮ ವರ್ಗದ ಜನರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ, ಯಾಕೆ ಆಗ್ತಾ ಇದೆ, ತಮಗೆ ತೊಂದರೆ ಆದಾಗ ಇದು ನನಗೆ ಅನ್ಯಾಯ ಆಯಿತು, ಇದರ ಜವಾಬ್ದಾರಿಯನ್ನು ಸರ್ಕಾರ ವಹಿಸಬೇಕಾಗಿತ್ತಲ್ವಾ, ಈ ಸರ್ಕಾರದ ಜವಾಬ್ದಾರಿ ಅಲ್ವಾ ಇದು, ಈ ರೀತಿಯಾಗಿ ಪ್ರಶ್ನೆ ಮಾಡಿ ತಮಗಾದಂತಹ ಅನ್ಯಾಯಕ್ಕೆ ನ್ಯಾಯವನ್ನು ಪಡೆಯುವ ಒಂದು ಹಕ್ಕು ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಕಾನೂನಿನ ಜ್ಞಾನ ಇದ್ದಾಗ. ಕರೆಕ್ಟ್. ಸೊ ಕಾನೂನು ಇದ್ದಲ್ಲಿ ಮನುಷ್ಯನಿಗೆ ಧೈರ್ಯ ಇರುತ್ತೆ, ತನ್ನ ಹಕ್ಕುಗಳೇನು, ತನ್ನ ಕರ್ತವ್ಯಗಳೇನು ಅನ್ನೋದು ಗೊತ್ತಾಗುತ್ತೆ. ಕರೆಕ್ಟ್. ಸರ್ಕಾರವನ್ನು ಪ್ರಶ್ನಿಸುವ ಶಕ್ತಿ ಕೂಡ ನಮಗೆ ಕಾನೂನು ಕೊಡುತ್ತೆ. ನಿಜ. ಆದ್ದರಿಂದ ನಾನು ಅವತ್ತೇ ತೀರ್ಮಾನ ಮಾಡಿದೆ, ಮನೆಯಲ್ಲಿ ಸುಮ್ಮನೆ ಕೂರೋ ಬದಲು ನಾನು ಈ ಒಂದು ಕಾನೂನಿನ ಜ್ಞಾನವನ್ನು ಈ ಯೂಟ್ಯೂಬ್ ಚಾನಲ್ ಅನ್ನೋದು ಒಂದು ಇನ್ಫಾರ್ಮೇಷನ್ ಪ್ಲ್ಯಾಟ್ಫಾರ್ಮ್ ಅಂತ ಕರಿತೇವೆ. ಕರೆಕ್ಟ್. ಅದರ ಮುಖಾಂತರ ಜನಗಳಿಗೆ ಮಾಹಿತಿಯನ್ನು ಕೊಡೋಣ. ಸೊ ಜನಗಳು ಎಜುಕೇಟ್ ಆಗಲಿ, ಕಾನೂನಿನ ಜ್ಞಾನವನ್ನು ಪಡೆದು ಅವರು ಯಾವುದೇ ಸಮಸ್ಯೆಗಳಿಗೆ ಸಿಲುಕದಂತೆ ವ್ಯವಹಾರ ಮಾಡುವಂತಾಗಬೇಕು. ಸಮಸ್ಯೆಗಳು ಅಂತ ಬಂದಾಗ ವಕೀಲರ ಬಳಿ ಬರ್ತಾರೆ, ಅದು ಸರ್ವೇ ಸಾಮಾನ್ಯ. ಸರ್ ಇಂಥ ಸಮಸ್ಯೆ ಆಗಿದೆ, ನಮಗೆ ಪರಿಹಾರ ಮಾಡಿಕೊಡಿ ಅಂತ ಬರ್ತಾರೆ. ಆ ಪರಿಹಾರ ಮಾಡಿಕೊಡೋದು ಅಷ್ಟೇ ವಕೀಲರ ಕರ್ತವ್ಯ ಅಲ್ಲ ನನ್ನ ಪ್ರಕಾರ. ಸೊ ಕಾನೂನನ್ನು ಅರಿತಂತಹ ವಕೀಲರು ಜನಗಳಿಗೆ, ಸಾರ್ವಜನಿಕರಿಗೆ ತೊಂದರೆ ಆಗಬಾರದು, ಜೊತೆಗೆ ಅವರು ಸಮಸ್ಯೆಗಳಿಗೆ ಸಿಲುಕದಂತೆ ವ್ಯವಹಾರ ಮಾಡಬೇಕು. ಏನಾದರೂ ಸಣ್ಣ ಪುಟ್ಟ ವಿಚಾರಗಳು ಬಂದಾಗ ಅದನ್ನು ಬಗೆಹರಿಸಿಕೊಳ್ಳುವಂತಹ ಒಂದು ಶಕ್ತಿ ಅವರಲ್ಲಿ ಇರಬೇಕಾಗತ್ತೆ. ಸೊ ಅಂತಹ ಜ್ಞಾನವನ್ನು ಕೊಡುವಂತಹ ಒಂದು ನೈತಿಕ ಜವಾಬ್ದಾರಿ ಕೂಡ ವಕೀಲರಿಗೆ ಇರುತ್ತೆ ನನ್ನ ಪ್ರಕಾರ. ಸೊ ಆದ್ದರಿಂದ ಆ ಒಂದು ನೈತಿಕ ಬದ್ಧತೆ, ನೈತಿಕತೆಯನ್ನು ಹೊತ್ತು ನಾನು ಈ ಒಂದು ಮಾಹಿತಿಯನ್ನು ಸಾರ್ವಜನಿಕರಿಗೆ ನೀಡ್ತಾ ಬಂದಿದ್ದೇನೆ. ಫ್ಯಾಂಟಾಸ್ಟಿಕ್. ಸೊ ಅಂದಹಾಗೆ ಸರ್, ಈಗ ಬಹಳ ಒಂದು ಉದಾತ್ತ ಉದ್ದೇಶದಿಂದ ಅಡ್ವೊಕೇಟ್ ಮಂಜುನಾಥ್ ಯೂಟ್ಯೂಬ್ ಚಾನಲ್ ಅಂತ ತಾವು ಆರಂಭಿಸಿದ್ರಿ.
ಆ ಒಂದು ಸ್ಫೂರ್ತಿ ಅದಕ್ಕೆ ಕಾರಣ ತಮ್ಮ ನೈತಿಕ ಜವಾಬ್ದಾರಿ ಅನ್ನುವಂಥ ಪದವನ್ನು ತಾವು ಹೇಳಿದ್ದೀರಿ. ನೈತಿಕ ಜವಾಬ್ದಾರಿ ಇರ್ಬೋದು, ಬದ್ಧತೆ ಇರ್ಬೋದು. ಖಂಡಿತ. ಬಡವರ ಕಣ್ಣೀರು. ಹಾ ನಿಜ ನಿಜ. ಬಡವರ ಕಣ್ಣೀರು ಕರೆಕ್ಟ್. ಅದನ್ನು ಒರೆಸುವಂತ ಪ್ರಯತ್ನವನ್ನು ಮಾಡಿದ್ರಿ. ಸೊ ಈಗ ಹಾಗಿದ್ರೆ ಈ ಅಡ್ವೊಕೇಟ್ ಮಂಜುನಾಥ್ ಯೂಟ್ಯೂಬ್ ಚಾನಲ್ನಲ್ಲಿ ಯಾವೆಲ್ಲ ವಿಚಾರಗಳು ಇರುತ್ತೆ, ಯಾವೆಲ್ಲ ಕಾನೂನು ಮಾಹಿತಿ ಅದರಲ್ಲಿ ಜನರಿಗೆ ಸಿಗುತ್ತೆ ಅಂತ ಹೇಳ್ತೀರಾ? ಒಳ್ಳೆ ಪ್ರಶ್ನೆಯನ್ನ ಕೇಳಿದರೆ, ಮೂಲಭೂತವಾದಂಥ ಪ್ರಶ್ನೆ. ನೋಡಿ, ಈ ಒಂದು ಚಾನಲಲ್ಲಿ ನಾನು ಮೊದಲು ಈ ಕಾನೂನು ಅಂದರೆ ಏನು, ಕಾನೂನಿನ ಮಹತ್ವ ಏನು, ಕರೆಕ್ಟ್, ಈ ಕಾನೂನನ್ನು ಯಾಕೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು, ನಿಜ, ಅರಿತುಕೊಳ್ಳಬೇಕು, ಕಾನೂನಿನ ಜ್ಞಾನವನ್ನು ಕಡ್ಡಾಯ ಯಾಕೆಗೊಳಿಸಬೇಕು, ಮತ್ತು ಈ ಕಾನೂನನ್ನು ತಿಳಿದರೆ ನಿಮಗೆ ಯಾವ ಅನುಕೂಲತೆಗಳು ಆಗುತ್ತೆ ನಿಮ್ಮ ಜೀವನದಲ್ಲಿ, ಅದು ಹೇಗೆ ನಿಮ್ಮ ಪ್ರಸ್ತುತ ಮತ್ತು ಭವಿಷ್ಯದ ಒಂದು ಜೀವನದಲ್ಲಿಯೂ ಅದು ನಿಮಗೆ ಪೂರಕವಾಗಿ ಇರುತ್ತೆ. ತಿಳಿಯದೇ ಹೋದರೆ ಎಂತಹ ಅನಾಹುತಗಳನ್ನು ನೀವು ಅನುಭವಿಸ್ಬೇಕಾಗತ್ತೆ, ಎಂತಹ ಸಮಸ್ಯೆಗಳಿಗೆ ನೀವು ಸಿಲುಕಬೇಕಾಗತ್ತೆ. ಇಡೀ ನಿಮ್ಮ ಜೀವಮಾನ ಪರ್ಯಂತ ದುಡಿದಂತಹ ಆಸ್ತಿ ಆಗಿರ್ಬೋದು ಅಥವಾ ಕುಟುಂಬದ ನೆಮ್ಮದಿ ಆಗಿರ್ಬೋದು, ಎಲ್ಲವನ್ನು ಕಳೆದುಕೊಂಡು ಬಿಡ್ತಾನೆ ಮನುಷ್ಯ. ನಿಜ. ಸಾವಿರಾರು ವೀಕ್ಷಕರನ್ನು, ಕಕ್ಷಿದಾರರನ್ನು ನಾನು ನೋಡಿದ್ದೇನೆ, ಆಪ್ತ ಸಮಾಲೋಚನೆಗಳನ್ನು ಕೊಟ್ಟಿದ್ದೇನೆ, ಹಾಗೂ ಕೇಸುಗಳನ್ನು ಕೂಡ ನಡೆಸಿದ ಅನುಭವ ನನಗಿದೆ. ಆದ್ದರಿಂದ ಜನಗಳು ಈ ಕಾನೂನನ್ನು ತಿಳಿದೇ ಹೋದರೆ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರಲ್ಲ, ಇದನ್ನು ನಾನು ತಿಳಿಸಲೇಬೇಕು, ಇದು ನನ್ನ ಒಂದು ನೈತಿಕ ಬದ್ಧತೆ ಅಂತ ಹೇಳಿ ಪಣ ತೊಟ್ಟು ಈ ಒಂದು ಚಾನಲ್ನ ಮುಖಾಂತರ ಕಾನೂನಿನ ಮಹತ್ವ, ಇಂಪಾರ್ಟೆನ್ಸ್ ಆಫ್ ಲಾ, ಇದರ ಬಗ್ಗೆ ನಾನು ತಿಳಿಸಿಕೊಟ್ಟಿದ್ದೇನೆ. ಮತ್ತು ಈಗ ನೋಡಿ, ಶಾಲೆಯಲ್ಲಿ ನಾವು 1ರಿಂದ 10ನೇ ತರಗತಿವರೆಗೂ ವಿಧ ವಿಧವಾದಂತಹ ಸಬ್ಜೆಕ್ಟ್ಗಳನ್ನು ಓದ್ತೇವೆ. ಹೌದೌದು. ಕಾಲೇಜ್ಗೆ ಹೋದ ಮೇಲೆ ನಮಗೆ ಬೇಕಾದಂಥ ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡ್ಕೊಳ್ತೇವೆ. ಈಗ ಉದಾಹರಣೆ ಆರ್ಟ್ಸ್ ಸಬ್ಜೆಕ್ಟ್ ಏನಾದ್ರು ತೊಗೊಂಡ್ರೆ, ಈಗ ಲಾ ತೊಗೊಂಡ್ರೆ ನಮಗೆ ಮ್ಯಾಥಮೆಟಿಕ್ಸು ಉಪಯೋಗಕ್ಕೆ ಬರೋದೇ ಇಲ್ಲ. ಹೌದು. ಆದರೆ ನಾವು SLCನಲ್ಲಿ ಇಷ್ಟಿಷ್ಟಪ್ಪ ಪುಸ್ತಕಗಳನ್ನ ಓದ್ತೇವೆ. ಕರೆಕ್ಟ್. ಹೌದೌದು. ಸೊ ಓದ್ತೇವೆ, ಅದು ನಮಗೆ ಫ್ಯೂಚರ್ಗೆ ಅನುಕೂಲಕ್ಕೆ ಬರಲ್ಲ. ಸೊ ಬೇಡದ ಸಲ್ಲದ ವಿಷಯಗಳನ್ನು ನಾವು ಶಾಲೆಗಳಲ್ಲಿ ತುಂಬ್ಕೋತಾ ಇದ್ದೀವಿ. ಮೈ ಮೈಂಡ್ ಇಸ್ ನಾಟ್ ಎ ಗಾರ್ಬೇಜ್ ಅಂತ ಕರೀತಾರೆ ಒಂದು ಕಡೆ. ಅಂದರೆ ನನ್ನ ತಲೆ ಕಸದ ಬುಟ್ಟಿ ಅಲ್ಲ, ಬೇಡದ ಇಲ್ಲದ ಸಲ್ಲದ ವಿಷಯಗಳನ್ನು ತುಂಬಿಸ್ಕೊಳ್ಳೋದಕ್ಕೆ. ಇಲ್ಲಿ ನನಗೆ ಪ್ರಾರಂಭದಲ್ಲೇ ಗೊತ್ತಿರಬೇಕು ನನಗೆ ಯಾವ ತರಹದ ಜೀವನ ಬೇಕು, ನನ್ನ ಫೀಲ್ಡ್ ಏನು, ಆ ಆಯ್ಕೆ ಮಾಡಿಕೊಂಡಾಗ ಅದರಲ್ಲಿ ನಾನು ಹೋಗಬೇಕಂದ್ರೆ ನನಗೆ ಯಾವ ಸಬ್ಜೆಕ್ಟ್ಗಳು ಬೇಕು ಅನ್ನೋದು ಗೊತ್ತಿರಬೇಕು, ತಿಳುವಳಿಕೆ ಇರಬೇಕು. ಮತ್ತು ನೀವು ಯಾವುದೇ ಸಬ್ಜೆಕ್ಟ್ ತಗೊಳ್ಳಿ, ಮನುಷ್ಯ ಕೂತರೆ, ನಿಂತರೆ, ಉಸಿರಾಡಿದ್ರೆ, ಮನೆ ಒಳಗಿದ್ರೆ, ಹೊರಗಡೆ ಹೋದರೆ, ಪ್ರತಿಯೊಂದು ಕ್ಷಣಕ್ಕೂ ಮನುಷ್ಯನು ಕಾನೂನಿನಿಂದ ಬಂಧಿಸಲ್ಪಟ್ಟಿದ್ದಾನೆ, ಕಾನೂನಿನ ಸರಪಳಿಯಿಂದ ಬಿಗಿಯಲ್ಪಟ್ಟಿದ್ದಾನೆ. ಕರೆಕ್ಟ್. ಕಾನೂನು ಇಲ್ಲದೆ ಯಾರು ಜೀವನ ಮಾಡೋಕ್ಕಾಗಲ್ಲ. ಮಾಡ್ತೀನಿ ಅಂತ ಹೋದರೆ ಅವರು ಸಮಸ್ಯೆಗೆ ಸಿಗಾಕೊಳ್ತಾರೆ. ಕರೆಕ್ಟ್. ನೋಡಿ, ಇದು ಎಷ್ಟು ಬೇಕಾಗಿರುವಂತಹ ಕಡ್ಡಾಯ ಶಿಕ್ಷಣ. ಆದರೆ ಇದನ್ನು ನಮ್ಮ ಸರ್ಕಾರಗಳು ಕೊಡ್ತಾ ಇದೆಯಾ? ಕೊಡ್ತಾ ಇಲ್ಲ. ಬಟ್ ಸರ್ಕಾರ ಹೇಳುತ್ತೆ, ನಮ್ಮ ಕೋರ್ಟ್ ಹೇಳುತ್ತೆ, ಯಾರು ಈ ಭೂಮಿಯಲ್ಲಿ ಜನಿಸಿದಾರೋ, ಅಂದರೆ ನಮ್ಮ ನಾಡಿನಲ್ಲಿ ಜನಿಸಿದಾರೋ ಅವರಿಗೆ ಈ ಮಣ್ಣಿನ ಕಾನೂನು ಗೊತ್ತಿರಲೇಬೇಕು. ನಿಜ ನಿಜ. ನೋಡಿ, ಇದು ಎಂತಹ ವಿಪರ್ಯಾಸ. ಕರೆಕ್ಟ್. ಆದರೆ ಅದ್ರ ಬಗ್ಗೆ ಸರಿಯಾದ ತಿಳುವಳಿಕೆ ಮೂಡಿಸೋ ಪ್ರಯತ್ನ ಆಗ್ತಾ ಇಲ್ಲ. ಇದಕ್ಕೆ ಯಾರಾದರೂ ಒಬ್ಬರು ನಿಂತ್ಕೋಬೇಕಲ್ಲ. ಕರೆಕ್ಟ್. ಹೂ ಬೆಲ್ ದ ಕ್ಯಾಟ್ ಅಂದಂಗೆ ಯಾರಾದರೂ ಒಬ್ಬರು ನಿಂತ್ಕೋಬೇಕಲ್ಲ ಇದಕ್ಕೆ. ಹೌದೌದು. ಆ ಒಂದು ಜವಾಬ್ದಾರಿಯನ್ನು ನಾನು ತಗೊಂಡೆ. ಮತ್ತು ಈ ಕಡ್ಡಾಯವಾದಂತಹ ಕಾನೂನನ್ನು ತಿಳಿಸೋ ಪ್ರಯತ್ನ ಮಾಡಿದೆ. ಕಾನೂನು ಅನ್ನೋದು ಸಾಗರ, ಆದರೆ ಅದರಲ್ಲಿ ಎಷ್ಟೋ ವಿಷಯ ನಾನು ತಗೊಂಡಿದ್ದೇನೆ. ನನಗೆ ತಿಳಿದಿರೋಷ್ಟು ಮಟ್ಟಿಗೆ ನಾನು ಸಾರ್ವಜನಿಕರಿಗೆ ಒಳಿತಾಗಬೇಕು ಅಂತ ಈ ಒಂದು ಕಾನೂನಿನ ಮುಖ್ಯ ಮಹತ್ವ ಮತ್ತು ಮನುಷ್ಯ ಜೀವನ ಮಾಡೋದೇನಕ್ಕೆ ಸಂಪಾದನೆ ಮಾಡ್ತಾನೆ ಅಲ್ವಾ, ಮಾಡೋದು. ಸಂಪಾದನೆ ಮಾಡೋಕ್ಕೆ ಅಂತ ಹೋದಾಗ ಅಲ್ಲಿ ಲೇಬರ್ ಲಾ ಬಂದ್ಬಿಡ್ತು. ಕರೆಕ್ಟ್. ಹೌದೌದು. ಲೇಬರ್ ಲಾ ಬಂದಾಗ ಆ ಒಂದು ಕಾರ್ಮಿಕರ ಹಕ್ಕುಗಳೇನು, ಕರ್ತವ್ಯಗಳೇನು ಅನ್ನೋದ್ರ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದೇನೆ. ಮತ್ತು ದುಡಿದ ಮೇಲೆ ಮನುಷ್ಯ ಏನು ಮಾಡ್ತಾನೆ, ಮದುವೆ ಮಾಡ್ಕೊಳ್ತಾನೆ ಒಂದು ಸ್ಟೇಬಲ್ ಆದಮೇಲೆ.
ಸೊ ಕುಟುಂಬ ಅನ್ನೋದು ಬಂದ ಕೂಡಲೇ ಅಲ್ಲಿ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಸಾಕಷ್ಟು ಕೌಟುಂಬಿಕ ವ್ಯಾಜ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ನಿಜ ನಿಜ. ಸೊ ಫ್ಯಾಮಿಲಿ ರಿಲೇಟೆಡ್ ಸಂಬಂಧಪಟ್ಟಂತೆ ಕೌಟುಂಬಿಕ ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ನಾನು ಮಾತಾಡಿದ್ದೇನೆ. ಈಗ ಕುಟುಂಬ ಆಯಿತು, ಈಗ ಫಿನಾನ್ಷಿಯಲ್ ಕುಟುಂಬ ನಿರ್ವಹಣೆ ಮಾಡಬೇಕು ಅಂತ ಹೋದರೆ ಮನುಷ್ಯ ದುಡಿಬೇಕು. ಅಲ್ಲಿ ಯಾರಿಗೋ ಒಂದು ಚೆಕ್ ಕೊಡ್ತಾನೆ, ಇನ್ನೇನೋ ಒಂದು ಅಶೂರೆನ್ಸ್ ಕೊಡ್ತಾನೆ, ಭರವಸೆ ಕೊಡ್ತಾನೆ. ಅಂತಹ ಸಂದರ್ಭಗಳಲ್ಲಿ ಆ ಒಂದು ಹಣಕಾಸಿನ ಸಮಸ್ಯೆಗಳಿಗೆ ಸಿಗಾಕೊಂಡು ಬಿಡ್ತಾನೆ ಕಾನೂನು ಗೊತ್ತಿಲ್ಲದೆ. ನಿಜ. ತಕ್ಷಣದ ಆತನ ದರದನ್ನು ಪರಿಹರಿಸಿಕೊಳ್ಳಬೇಕು ಅಂತೇಳಿ ಹೋಗಿ ಕೇಳ್ದವ್ರಿಗೆ ಚೆಕ್ಕುಗಳನ್ನ ಕೊಟ್ಬಿಡ್ತಾನೆ, ಬಾಂಡ್ಗಳಿಗೆ ಸೈನ್ ಮಾಡಿ ಕೊಟ್ಬಿಡ್ತಾನೆ, ಪ್ರಾಪರ್ಟಿಗಳನ್ನ ಪ್ಲೇಡ್ಜ್ ಮಾಡಿಬಿಡ್ತಾನೆ. ಸಾಕಷ್ಟು ಸಮಸ್ಯೆಗಳಿಗೆ ಸಿಲುಕೊಂಡು ಇಡೀ ತನ್ನ ಜೀವಮಾನದ ಆಸ್ತಿಯನ್ನು ಕಳ್ಕೊಳ್ತಾ ಇದ್ದಾನೆ. ಹೌದೌದು, ಎಷ್ಟೋ ಕೇಸುಗಳಿದ್ದಾವೆ, ಪ್ರಾಪರ್ಟಿ ಕೇಸುಗಳು. ಆದ್ದರಿಂದ ಈ ಫೈನಾನ್ಸಿಗೆ ಸಂಬಂಧಪಟ್ಟಂತೆ, ಚೆಕ್ ಬೌನ್ಸ್ ರಿಲೇಟೆಡ್ಗೆ ಸಂಬಂಧಪಟ್ಟಂತೆ, ಹಣಕಾಸಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿ ಹಾಕಿದ್ದೇನೆ. ಈಗ ಗಾಡಿ ತಗೋತಾರೆ, ಬೈಕು ಅಥವಾ ಕಾರು ತಗೊಳ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಏನೋ ಓಡಿಸ್ಕೊಂಡು ಹೋಗ್ಬೇಕಾದಾಗ ಆಕ್ಸಿಡೆಂಟ್ ಆಗ್ಬೋದು, ಇನ್ಶೂರೆನ್ಸ್ ಕ್ಲೈಮ್ಗಳಾಗಬಹುದು, ಅಥವಾ ಡ್ರಿಂಕ್ ಆ್ಯಂಡ್ ಡ್ರೈವಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಆ ವಿಷಯಗಳನ್ನೆಲ್ಲ ಕವರ್ ಮಾಡಿದ್ದೇನೆ. ಇನ್ನು ಒಂದು ಶಿಷ್ಟಾಚಾರದ ಒಂದು ಚೌಕಟ್ಟಿನಲ್ಲಿ ಜೀವನ ಮಾಡಿ ಹಣವನ್ನು ಉಳಿತಾಯ ಮಾಡಿಕೊಂಡಿದ್ದು, ನಾನು ಜೀವನ ಮಾಡೋಕೆ ಒಂದು ಗೂಡು ಕಟ್ಕೋಬೇಕಲ್ಲ ಮನುಷ್ಯ. ಹೌದೌದು. ಒಂದು ಪಕ್ಷಿಗೂ ಒಂದು ಗೂಡಿದೆ. ಹೌದು, ಒಂದು ಸ್ವಂತ ಸೂರು ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಹಾಗೆ ಈಗ ಪ್ರಾಪರ್ಟಿ ಮಾಡಬೇಕು ನೆಕ್ಸ್ಟು ಮನುಷ್ಯ. ನಮ್ಮ ಧರ್ಮದಲ್ಲಿ ಮತ್ತು ನಮ್ಮ ರಾಜ್ಯದ ಜನಗಳ ಎರಡು ಕನಸು ಏನದು? ಒಂದು ಆಸ್ತಿ ಮಾಡಬೇಕು, ಒಳ್ಳೆ ರೀತಿಯಲ್ಲಿ ಮದುವೆ ಮಾಡ್ಕೊಂಡಿರಬೇಕು. ಇದೆರಡು. ಮದುವೆ ನೋಡು, ಮನೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಲ್ವಾ. ಒಬ್ಬನಿಗೇನೋ ಊಟದಲ್ಲಿ ಒಂಚೂರು ಏನಿಲ್ಲ ಅಂದರೆ ಮದುವೆ ನಿಂತೋಯ್ತದೆ. ಒಂದು ಮಳೆ ತಂದು ಕೊಡಲಿಲ್ಲ ಅಂದರೆ ಕೆಲಸ ನಡೆಯಲ್ಲ, ಸಿವಿಲ್ ಕೆಲಸ. ಎಷ್ಟು ಕಷ್ಟ. ಸೊ ಆದ್ದರಿಂದ ಈ ಮ್ಯಾರೇಜಿಗೆ ಸಂಬಂಧಪಟ್ಟಂತೆ ಫ್ಯಾಮಿಲಿ ರಿಲೇಟೆಡ್ಡು, ಜೊತೆಗೆ ಪ್ರಾಪರ್ಟಿ ರಿಲೇಟೆಡ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿ ಹಾಕಿದ್ದೇನೆ. ಇದರಲ್ಲಿ ಚಾನಲಲ್ಲಿ ನಾನು ಕ್ಯಾಟಗರೈಸ್ ಕೂಡ ಮಾಡಿದ್ದೇನೆ. ಪ್ಲೇ ಲಿಸ್ಟ್ ಅಂತ ಇರುತ್ತೆ. ಅದರಲ್ಲಿ ಪ್ರಾಪರ್ಟಿ ರಿಲೇಟೆಡ್ ವಿಡಿಯೋಸ್ಗಳು ಅದರಲ್ಲಿ ಸಾಕಷ್ಟು ಇದ್ದಾವೆ. ಫ್ಯಾಮಿಲಿ ರಿಲೇಟೆಡ್ ವಿಡಿಯೋಸ್ಗಳಲ್ಲಿ ಸಾಕಷ್ಟು ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು ಇದ್ದಾವೆ. ಫಿನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ ಅಂತ ಕೂಡ ಮಾಡಿದ್ದೇನೆ. ಅದರಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂಥ ಕಾನೂನಿನ ಸಮಸ್ಯೆಗಳಿಗೆ ಮಾಹಿತಿಗಳನ್ನ ತಗೊಳ್ಬಹುದು. ಮತ್ತು ಪೊಲೀಸ್ ರಿಲೇಟೆಡ್, ಈಗ ಮನುಷ್ಯನಿಗೆ ಏನೇ ಸಮಸ್ಯೆ ಆದರೂ ನಮ್ಮ ರಾಜ್ಯದಲ್ಲಿ ಫಸ್ಟ್ ಎಲ್ಲಿಗೆ ಹೋಗ್ತಾರೆ? ಪೊಲೀಸ್ ಸ್ಟೇಷನ್ಗೆ ಹೊಟ್ಟೋಗ್ತಾರೆ. ಅದು ಸಿವಿಲ್ಲ ಕ್ರಿಮಿನಲ್ಲ ಜನಕ್ಕೆ ಗೊತ್ತಿಲ್ಲ. ಪ್ರಾಬ್ಲಮ್ ಆಯ್ತಾ ಪೊಲೀಸಿಗೆ ಫೋನ್ ಮಾಡಿಬಿಡ್ತೀನಿ. ಬಟ್ ಅದು ಅವರ ಅಧಿಕಾರ ವ್ಯಾಪ್ತಿಗೆ ಬರುತ್ತಾ ಇಲ್ವಾ ಗೊತ್ತಿಲ್ಲ. ಆ ಠಾಣೆಗಳಿಗೆ ಹೋದಾಗ ನನ್ನ ಹಕ್ಕೇನು, ನನ್ನ ಕರ್ತವ್ಯ ಏನು ಜನಕ್ಕೆ ಗೊತ್ತಿಲ್ಲ. ಅವ್ರು ಏನೇ ದೌರ್ಜನ್ಯ ಮಾಡು ಅದನ್ನು ಸಹಿಸ್ಕೊಂಡು ಬಂದ್ಬಿಡ್ತಾ ಇದ್ದಾರೆ. ಸಾಕಷ್ಟು ಅನ್ಯಾಯಗಳು ಠಾಣೆಗಳೆಲ್ಲ ಆಗ್ತಾ ಇದ್ದಾವೆ. ಇದೆಲ್ಲ ನಾನು 100 ಕೇಸುಗಳನ್ನು ನಡೆಸಿದ ಅನುಭವದ ಆಧಾರದ ಮೇಲೆ ಮಾತನಾಡ್ತಾ ಇರೋದು. ಸೊ ಪೊಲೀಸ್ ರಿಲೇಟೆಡ್ ಸಾಕಷ್ಟು ಸಂಬಂಧಪಟ್ಟಿದ್ದು ವಿಡಿಯೋಗಳನ್ನ ಮಾಡಿ ಹಾಕಿದ್ದೇನೆ. ಓಕೆ. ಸೊ ಈ ರೀತಿಯಾಗಿ ಮನುಷ್ಯ ಈಗ ಹಿಂಗೆ ನೋಡಿ, ಏನೋ ಒಂದು ನೇಮ್ ಚೇಂಜ್ ಮಾಡ್ಕೋಬೇಕು, ಅಥವಾ ಏನೋ ಒಂದು ಪ್ರಾಪರ್ಟಿಗಳನ್ನ ತಗೊಳ್ಬೇಕು. ಹೀಗೆ ಈಗೇನೋ ಒಂದು ಡೈವರ್ಸ್ ರಿಲೇಟೆಡ್ ಮ್ಯಾಟ್ರ್ ಆಗಿರ್ಬೋದು, ಅಥವಾ ಜಸ್ಟ್ ಏನು ಮಕ್ಕಳನ್ನು ಸುಪರ್ದಿಗೆ ತಗೊಳ್ಳುವಂಥ ವಿಚಾರ ಆಗಿರ್ಬೋದು. ಜುವೆನೈಲ್ ಆ್ಯಕ್ಟ್ ಅಂತಲೂ ನಾವು ಕರಿತೇವೆ. ಸೊ ಎಲ್ಲ ಡೈಮೆನ್ಷನ್ಸ್ಗಳಲ್ಲಿ, ಆಯಾಮಗಳಲ್ಲಿ ಇರುವಂತಹ ವಿಚಾರಗಳು ಎಲ್ಲವನ್ನೂ ನಾನು ಕವರ್ ಮಾಡಿದ್ದೇನೆ. ಸೊ ಈ ಟ್ಯಾಕ್ಸು ಸಂಬಂಧಪಟ್ಟಂತೆ ವಿಚಾರ ಬಿಟ್ಟು ಮಿಕ್ಕ ಎಲ್ಲ ಮೂಲಭೂತವಾಗಿ ತಿಳಿದುಕೊಳ್ಳಲೇಬೇಕಾದಂತಹ ಅವಶ್ಯಕ ಕಾನೂನುಗಳ ಬಗ್ಗೆ ನಾನು ಮಾಹಿತಿಯನ್ನು ನನ್ನ ಚಾನೆಲ್ಗಳಲ್ಲಿ ಕೊಡ್ತಾ ಬಂದಿದ್ದೇನೆ. ಅದೆಲ್ಲರೂ ಕೂಡ ವೀಕ್ಷಕರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಐಕಾನ್ ಮಾಡಿಕೊಂಡು ಬಿಡುವಿದ್ದಾಗೆಲ್ಲ ಆ ವಿಡಿಯೋಗಳನ್ನು ವಿವರವಾಗಿ ನೋಡಬಹುದು. ನನ್ನ ಚಾನೆಲ್ಗೆ ಹೋಗಿ ನೋಡಿದಾಗ ಅವರಿಗೆ ಸಾಕಷ್ಟು ಜ್ಞಾನ ಸಿಗುತ್ತೆ. ಅದರಿಂದ ಏನಾಗುತ್ತೆ? ಜ್ಞಾನ ಸಿಕ್ಕಿದ್ರೆ ಮನುಷ್ಯನು ದುಃಖದಿಂದ ವಿಮುಕ್ತನಾಗ್ತಾನೆ. ಮನುಷ್ಯನ ದುಃಖಕ್ಕೆ ಕಾರಣ ಏನು? ಜ್ಞಾನದ ಕೊರತೆ. ಜ್ಞಾನ ಬಂದಾಗ ದುಃಖ ವಿಮುಕ್ತಿ. ಅವರ ಒಳಿತಿಗಾಗಿ ಅವರು ಅದನ್ನು ನೋಡ್ಕೋಬಹುದು. ಸರ್, ತಮ್ಮ ಅಡ್ವೊಕೇಟ್ ಮಂಜುನಾಥ್ ಯೂಟ್ಯೂಬ್ ಚಾನಲ್ನ ವಿಶೇಷತೆಗಳ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿದ್ರಿ. ಅದರಲ್ಲಿ ಏನೆಲ್ಲ ಕಾನೂನು ವಿಚಾರಗಳು ಸಿಗುತ್ತೆ ಅಂತ ಹೇಳಿದರೆ, ಮುಖ್ಯವಾಗಿ ಅದು ಒಂದು ಆಸ್ತಿಯ ಖರೀದಿ ಇರ್ಬೋದು, ಅಥವಾ ಒಂದು ಕೌಟುಂಬಿಕ ವ್ಯಾಜ್ಯಗಳಿರ್ಬೋದು, ಈ ರೀತಿ ಬೇಸಿಕ್ ಕಾನೂನು. ಫಾರ್ ಎಕ್ಸಾಂಪಲ್, ಈಗ ಪೊಲೀಸ್ ಸ್ಟೇಷನಲ್ಲಿ ತಿಳ್ಕೊಳ್ಬೇಕಾದಂತಹ ಲಾ ಇರ್ಬೋದು. ಮುಖ್ಯವಾಗಿ ಇದರಲ್ಲಿ ಪ್ರಾಥಮಿಕವಾಗಿ ಎಲ್ರಿಗೂ ತಿಳಿದುಕೊಳ್ಳಬೇಕಾದಂತಹ ಮಾಹಿತಿಗಳು.
ಸೊ ಹೀಗೆ ನಾವು ನೋಡ್ತಾ ಹೋಗೋದಿದ್ರೆ ನಾವು ಹೇಳಿದ್ರೆ ಆಲ್ರೆಡಿ ಈಗ ಕಾನೂನು ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ, ಒಂದು ಪ್ರಾಪರ್ಟಿ ಮಾಡಬೇಕು, ಒಂದು ಆಸ್ತಿಯನ್ನು, ಒಂದು ಸೈಟ್ ಇರ್ಬೋದು, ಅಪಾರ್ಟ್ಮೆಂಟ್ ಇರ್ಬೋದು, ಫ್ಲ್ಯಾಟ್ ಇರ್ಬೋದು, ಹೀಗೆ ಒಂದು ಆಸ್ತಿಯನ್ನು ಹೊಂದಬೇಕು ಅನ್ನುವಂಥದ್ದು. ಸೊ ಅಂಥ ಸಂದರ್ಭದಲ್ಲಿ ಅವರು ತಿಳ್ಕೊಳ್ಬೇಕಾದಂತಹ ಕಾನೂನು ಬೇಸಿಕ್ ಇನ್ಫಾರ್ಮೇಷನ್ ಏನು ಅಂತ ತಾವು ಹೇಳ್ತೀರಿ ಅಂತ? ಈಗ ನೋಡಿ, ಉದಾಹರಣೆಗೆ ಒಂದು ಪ್ರಾಪರ್ಟಿ ಖರೀದಿ ಅನ್ನೋ ವಿಚಾರ ತಗೊಳ್ಳೋಣ. ಒಂದು ಪ್ರಾಪರ್ಟಿ ಖರೀದಿ ಮಾಡುವಾಗ ಮೊದಲು ಅವರು ಎಂಡ್ ಯೂಸರ ಇನ್ವೆಸ್ಟರ ಅಂತ ನೋಡಬೇಕು. ಎಂಡ್ ಯೂಸರ್ ಅಂದರೆ ಏನು? ಬಳಕೆದಾರರು. ನನ್ನ ಅವಶ್ಯಕತೆಗೆ ಬೇಕು, ನಾನು ಅಲ್ಲಿ ಮನೆ ಕಟ್ಕೊಂಡು ನಾನು ಜೀವನ ಮಾಡ್ತೀನಿ, ನಿಜ ಅದು. ಎರಡನೇದು ಇನ್ವೆಸ್ಟರ್. ಅಂದರೆ ನಮ್ಮಲ್ಲಿ ಈ ಪ್ರಾಪರ್ಟಿ ಅನ್ನೋದು ಒಂದು ಹೂಡಿಕೆಯ ಭಾಗ ಆಗಿದೆ. ಹೌದು, ಪ್ರಾಪರ್ಟಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು, ಒಡವೆಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು, ಪೋಸ್ಟ್ ಆಫೀಸು, ಡಿಬೆಂಚರ್ಸು, ಇನ್ಶೂರೆನ್ಸು, ಫಂಡ್ಸು, ಇದೆಲ್ಲ ಏನಂದ್ರೆ ಟ್ರೆಡಿಷನಲ್ ವೇ ಆಫ್ ಇನ್ವೆಸ್ಟ್ಮೆಂಟ್. ಅದರಲ್ಲಿ ಪ್ರಾಪರ್ಟಿ ಕೂಡ ಒಂದು ಬಹಳ ಮುಖ್ಯವಾದದ್ದು ಮತ್ತು ಹೆಚ್ಚು ಬೇಕಾಗ್ತದೆ. ಮತ್ತೆ ಈ ರಿಯಲ್ ಎಸ್ಟೇಟ್ ಇಂಡಸ್ಟ್ರಿ ಅನ್ನೋದು ಈಗ ಎಲ್ಲ ಕಡೆ ಬೂಮಿಂಗ್ ಇದೆ. ಮತ್ತೆ ಇದು ಮನುಷ್ಯ ಬದುಕಿರುವವರೆಗೂ ಕೂಡ ಅವನಿಗೆ ಗೂಡು ಬೇಕು, ಮನೆ ಬೇಕು, ಆಶ್ರಯ ಬೇಕು. ಆದ್ರಿಂದ ಇದು ಎವರ್ಗ್ರೀನ್ ಪ್ರಾಡಕ್ಟ್. ಸೊ ಈ ರಿಯಲ್ ಎಸ್ಟೇಟ್ ಬಗ್ಗೆ ನಾಲೆಡ್ಜ್ ಇಲ್ಲ ಅಂತ ಹೇಳಿದ್ರೆ, ಪ್ರಾಪರ್ಟಿ ಬಗ್ಗೆ ಜ್ಞಾನ ಇಲ್ಲ ಅಂದ್ರೆ ಎಷ್ಟೋ ಜನರು ದುಡ್ಡುಗಳನ್ನು ಕಳ್ಕೊಂಡಿರೋದು, ಸ್ಕ್ಯಾಮ್ಗಳಿಗೆ ಸಿಗಾಕೊಂಡಿರೋದು, ಮತ್ತೆ ಡೆವಲಪರ್ಸ್ ಬಿಲ್ಡರ್ಸ್ಗಳು ಜೈಲಿಗೆ ಹೋಗಿರೋದು ಸಾಕಷ್ಟು ನಾನು ನೋಡಿದ್ದೇನೆ. ಆದ್ದರಿಂದ ಈ ಒಂದು ವಕೀಲರ ಜೊತೆ ಬಂದು ಆ ದಾಖಲೆಗಳನ್ನು ತೋರಿಸಿ ಕಾನೂನಿನ ಅಭಿಪ್ರಾಯಗಳನ್ನು ಪಡೆದುಕೊಂಡು ನಂತರ ಖರೀದಿಗೆ ಇಳಿಬೇಕು. ಡಾಕ್ಯುಮೆಂಟ್ ಸ್ಕ್ರೂಟಿನಿಯನ್ನು ಮಾಡಿಸ್ಕೊಂಡು ಲೀಗಲ್ ಒಪಿನಿಯನ್ ಮಾಡಿಸ್ಕೋಬೇಕು. ಇದು ಖರೀದಿ ಮಾಡಬಹುದಾ, ಇದು ಕಾನೂನುಬದ್ಧವಾಗಿದೆಯಾ ಅಂತ ಹೇಳಿ. ದ ಫೋರ್ಮೋಸ್ಟ್ ಡ್ಯೂಟಿ ಆಫ್ ಎ ಬಾಯರ್ ಟು ಗೆಟ್ ದ ಸ್ಕ್ರೂಟಿನಿ, ಗೆಟ್ ದ ಲೀಗಲ್ ಒಪಿನಿಯನ್ ಬೈ ಅಡ್ವೊಕೇಟ್ ತಗೊಳ್ಬೇಕು. ಅದಕ್ಕೆ ಯಾವ್ಯಾವ ದಾಖಲೆಗಳು ಬೇಕು ಅವರು ಬರೆದು ಕೊಡ್ತಾರೆ ವಕೀಲರಾದವರು. ಉದಾಹರಣೆಗೆ ಸರಿಸುಮಾರು ಒಂದು 20 ರಿಂದ 25 ದಾಖಲೆಗಳು ಬೇಕಾಗ್ತದೆ ನಿಮಗೆ ಒಂದು ಟೈಟಲ್ ವೆರಿಫಿಕೇಶನ್ ಮಾಡಲಿಕ್ಕೆ. ಒಂದು ಭೂಮಿ ನಾನು ತಗೊಳ್ತೀನಿ ಅಂತ ಹೋದರೆ RTC ನೋಡಬೇಕು, ILR, ಇಂಡೆಕ್ಸ್ ಆಫ್ ಲ್ಯಾಂಡ್ ರೆಕಾರ್ಡು, ರೆಕಾರ್ಡ್ ಆಫ್ ರೈಟ್ಸು, RTC ಇರುತ್ತೆ, EC ಇರುತ್ತೆ, ಮೊಟೇಷನ್ ರೆಕಾರ್ಡ್ ಇರುತ್ತೆ, ಸರ್ವೆ ರಿಲೇಟೆಡ್ ಡಾಕ್ಯುಮೆಂಟ್ಸ್ಗಳನ್ನ ಚೆಕ್ ಮಾಡಬೇಕಾಗತ್ತೆ. ಅದರಲ್ಲಿ ಅಟ್ಲಾಸು, ಹಿಸ್ಸಾ, ಆಕಾರ ಬಂದು, ಮತ್ತು ಲೆವೆನಿ ಸ್ಕೆಚ್ಚು, ಹದ್ಬಸ್ತು, ಅಟ್ಲಾಸು, ಪೋಡು, ಈ ರೀತಿಯಾಗಿ ಸಾಕಷ್ಟು ಇರುತ್ತೆ. ಮತ್ತು ಅದು 7A, 79AB, 48A ಈ ಥರ ಡಾಕ್ಯುಮೆಂಟ್ಗಳು, ಎಂಡೋರ್ಸ್ಮೆಂಟ್ಗಳು ಚೆಕ್ ಮಾಡಬೇಕಾಗತ್ತೆ. PTCLಂದ NOC ತೊಗೋಬೇಕಾಗತ್ತೆ. ಮತ್ತು ಲ್ಯಾಂಡ್ ಅಕ್ವಿಸಿಷನಲ್ಲಿ ಇದೆಯಾ ಅದು ಇಲ್ವಾ ಅಂತ ಚೆಕ್ ಮಾಡಬೇಕಾಗ್ತದೆ. NOC ಫ್ರಮ್ ಲ್ಯಾಂಡ್ ಅಕ್ವಿಸಿಷನ್ ಡಿಪಾರ್ಟ್ಮೆಂಟ್ ನೋಡಬೇಕಾಗ್ತದೆ. ಖಾತಾಗಳಿದೆಯಾ, ಟ್ಯಾಕ್ಸ್ ಪೇ ಮಾಡಿದಾರಾ, ಮತ್ತು ಅಬ್ಸಲ್ಯೂಟ್ ಓನರ್ಶಿಪ್ ಇದೆಯಾ, ಅಥವಾ ಇದಕ್ಕೇನಾದ್ರು ಪಾರ್ಷಿಯಲಿ ಓನರ್ಶಿಪ್ ಇನ್ವಾಲ್ವ್ಮೆಂಟ್ ಇದೆಯಾ, ಅದನ್ನೆಲ್ಲ ನೋಡಬೇಕಾಗ್ತದೆ. ಟೈಟಲ್ ವೆರಿಫಿಕೇಷನ್ ಮಾಡಬೇಕಾಗತ್ತೆ. ಫ್ಯಾಮಿಲಿ ಟ್ರೀ ನೋಡಬೇಕಾಗತ್ತೆ. ಈಗಂತೂ ವಂಶವೃಕ್ಷನ ಅರ್ಧಂಬರ್ಧ ಮುಚ್ಚಿಟ್ಟು ತೋರಿಸ್ಬಿಡ್ತಾರೆ, ಸೆಲ್ಫ್ ಡಿಕ್ಲರೇಷನ್ ಮಾಡಿರ್ತಾರೆ. ಸೊ ಆಮೇಲೆ ಒಂದು 10 ವರ್ಷ ಕಳ್ಕೊಂಡು ನಂತರ ಬರ್ತಾರೆ, ನಾನು ಈ ಒಂದಕ್ಕೆ ಸೈನೇ ಮಾಡಿಲ್ಲ, ಕ್ರಯಪತ್ರಕ್ಕೆ ಸೈನ್ ಮಾಡಿಲ್ಲ, ನನ್ನ ಆಸ್ತಿ ಇದರಲ್ಲಿ ಭಾಗ ಇದೆ, ಸೊ ನನಗೆ ಭಾಗ ಬರಬೇಕು ಅಂತ ಕೇಸ್ ಹಾಕ್ಕೊಳ್ತಾರೆ. ದುಡ್ಡು ಕೊಟ್ಟವ್ರು ಸಿಗಾಕೋತಾರೆ. ಸೊ ಆದ್ದರಿಂದ ಮೂಲಭೂತವಾಗಿ ವಕೀಲರನ್ನು ಸಂಪರ್ಕಿಸಲೇಬೇಕು. ಯಾಕೆ ಅಂತ ಹೇಳಿದ್ರೆ ಅವರ ಒಳಿತಿಗಾಗಿ. ಈಗ ನನಗೆ ಹುಷಾರಿಲ್ಲ ಅಂದರೆ ನಾನೇ ಆಪರೇಷನ್ ಮಾಡ್ಕೊಂಬಿಡಲ್ಲ. ನಾನು ವಕೀಲ ಆಗಿದ್ದರೂ ಕೂಡ ನಾನು ವೈದ್ಯರನ್ನು ಸಂಪರ್ಕಿಸ್ತೇನೆ. ಬಿಕಾಸ್ ಈಸ್ ಅಥರೈಸ್ಡ್ ಪರ್ಸನ್ ಇನ್ ಟು ದ್ಯಾಟ್. ಹಾಗೆ ನನಗೆ ಸಾಕಷ್ಟು ವೈದ್ಯರು ಕೂಡ ಕಕ್ಷಿದಾರರಿದ್ದಾರೆ. ಅವ್ರಿಗೆ ಲೀಗಲ್ ಸಮಸ್ಯೆ ಬಂದರೆ ಅವ್ರು ನನ್ನ ಹತ್ರ ಬರ್ತಾರೆ. ಕರೆಕ್ಟ್. ಸೊ ನಾವು ನಮ್ಮ ದೇಶದಲ್ಲಿ ಇನ್ನೊಂದು, ಎಲ್ಲರೂ ಮಾತಾಡೋರೆ, ಎಲ್ಲರೂ ಅಡ್ವೈಸ್ ಕೊಡೋರೆ. ಬಟ್ ಏನಾಗುತ್ತೆ, ಆಥರೈಸ್ಡ್ ವ್ಯಕ್ತಿಯಿಂದ ಇವರು ಕನ್ಸಲ್ಟೇಷನ್ ತೊಗೊಂಡಿಲ್ಲ ಅಂದರೆ, ಸಲಹೆಗಳು ತೊಗೊಂಡಿಲ್ಲ ಅಂದರೆ ಕಷ್ಟಕ್ಕೆ ಸಿಗಾಕೊಳ್ತಾರೆ. ಕರೆಕ್ಟ್ ಸರ್. ಇನ್ನೊಂದು ನನಗೆ ಅನ್ನಿಸುವಂಥದ್ದು, ಈಗ ಸೈಟ್ ಇರ್ಬೋದು ಅಥವಾ ಫ್ಲ್ಯಾಟ್ ಇರ್ಬೋದು, ವಕೀಲರ ಒಂದು ಕಾನೂನು ನೆರವು ಪಡೆದ ನಂತರ, ಕರೆಸಿದ ನಂತರ ಕೂಡ ಏನಾದರೂ ಒಂದು ಕಾನೂನು ಸಮಸ್ಯೆ ಎದುರಾಗುವ ಚಾನ್ಸಸ್ ಇರುತ್ತಾ? ಖಂಡಿತ. ಈಗ ಕೆಲವೊಮ್ಮೆ ಅಬ್ಸ್ಟ್ರಾಕ್ಟ್ ಇಶ್ಯೂಸ್ ಅಂತ ಇರುತ್ತೆ. ಉದಾಹರಣೆಗೆ ನಾವು ದಾಖಲೆಗಳಲ್ಲಿ ಏನು ರಿಫ್ಲೆಕ್ಟ್ ಆಗಿದೆ ಅದನ್ನೆಲ್ಲ ನೋಡಿ ಹೇಳಿರ್ತೇವೆ. ಕೆಲವೊಮ್ಮೆ
ಕುಟುಂಬದಲ್ಲಿ ಜಗಳಗಳಾಗಿರ್ತವೆ, ವ್ಯಾಜ್ಯಗಳು ಮಾಡ್ಕೊಂಡಿರ್ತಾರೆ. ಮತ್ತೆ ಅದು ಆಗತಾನೆ ಅವರು ಡಿಸ್ಪ್ಯೂಟ್ ಮಾಡಿ ಭಿನ್ನಾಭಿಪ್ರಾಯ ಮಾಡಿ ಕೋರ್ಟ್ಗಳಿಗೆ ಕೇಸ್ ಹಾಕ್ಬಿಟ್ಟಿರ್ತಾರೆ. ಅದನ್ನ ECಗಳಲ್ಲಿ ಅಥವಾ RTCನಲ್ಲಿ ಎಂಟ್ರಿ ಆಗಿರೋದಿಲ್ಲ. ಅದನ್ನ ನಾನು ಏನು ಅಡ್ವೈಸ್ ಮಾಡ್ತೀನಿ, ಈ ತರ ಅಗೋಚರವಾದಂತಹ ದಾಖಲೆಗಳಲ್ಲಿ ಲಿಖಿತ ರೂಪದಲ್ಲಿ ನಮೂದಿಸದೇ ಇರುವಂತಹ ವಿಚಾರಗಳನ್ನ ನಾನೇನ್ ಮಾಡ್ತೀನಿ, ತಗೊಳಕ್ಕೆ ಮುನ್ನ ನೀವು ಆ ಜಾಗಕ್ಕೆ ಹೋಗಿ ಅಲ್ಲಿ ಅಕ್ಕಪಕ್ಕ ವಿಚಾರಿಸಿ, ಅಲ್ಲಿರೋರಿಗೆ ಗೊತ್ತಿರುತ್ತೆ ಇವ್ರೇನಾದ್ರು ಕುಟುಂಬದವರು ತಂಟೆ ತಕರಾರು ಮಾಡ್ಕೊಂಡಿದ್ದಾರಾ, ಜಗಳಗಳಾಗಿದ್ಯಾ, ವ್ಯಾಜ್ಯಗಳಾಗಿದ್ಯಾ, ಏನಾದ್ರು ಕೋರ್ಟ್ ಕೇಸ್ ಹೋಗಿದ್ಯಾ, ಅಥವಾ ಇವ್ರಿಗೆ ಎಷ್ಟು ಜನ ಹೆಂಡ್ತಿದಿರು, ಮಕ್ಕಳು ಎಲ್ಲಿದ್ದಾರೆ, ಯಾವ್ಯಾವ ಎಲ್ಲ ಮಾಡಿಕೊಟ್ಟಾದ್ಮೇಲೆ 4 ದಿಕ್ಕಿಂದನೂ ಬರ್ತಾರೆ. 4 ಜನ ಹೆಂಡ್ತಿರು, ನಾನು ಹೆಂಡ್ತಿ ಅಂತ. ಇದು ಕೌಟುಂಬಿಕ ಸಮಸ್ಯೆಗಳನ್ನು ನಾನು ನಡೆಸ್ತಾ ಇರೋದ್ರಿಂದ ನನಗಿದೆಲ್ಲ ಗೊತ್ತಿದೆ. ಆದ್ದರಿಂದ ಕೆಲವು ಅಬ್ಸ್ಟ್ರಾಕ್ಟ್ ಅಂದರೆ ಕಣ್ಣಿಗೆ ಕಾಣಿಸದ್ದು ದಾಖಲೆಗಳಲ್ಲಿ ಇಲ್ಲದಿರುತ್ತೆ, ಅದನ್ನು ಅವರು ಅಲ್ಲಿ ಗ್ರೌಂಡು ಚೆಕ್ ಮಾಡಬೇಕು. ಅಲ್ಲಿ ಹೋಗಿ ಅವರು ಸರ್ವೆ ಮಾಡಿ ಅಲ್ಲಿ ಒಪಿನಿಯನ್ಗಳನ್ನ ತಗೊಂಡು ಮಾಡ್ಕೋಬೇಕಾಗತ್ತೆ. ಇದು ಮೊದಲನೇದು. ಎರಡನೇದು, ಮತ್ತು ಸೇಲ್ ಡೀಡಲ್ಲಿ ನಾವು ಡಿಕ್ಲರೇಷನ್ಗಳು ತೊಗೊಳ್ತೀವಿ ವೆಂಡರಿಂದ. ಏನಾದರೂ ನಾಳೆ ಈ ಒಂದು ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ತೊಂದರೆ ಆದರೆ ಯಾವುದೇ ರೂಪದಲ್ಲಿ ನಾನೇ ಖುದ್ದಾಗಿ ನಿಂತು ನಾನು ಈ ಸಮಸ್ಯೆನ ಬಗೆಹರಿಸ್ಕೊಡ್ತೇನೆ ಅಂತ ಹೇಳಿ, ಆಗ ಏನಾದರೂ ಪ್ರಾಬ್ಲಮ್ ಆದರೆ ನಾವು ಅವ್ರ ಮೇಲೆ ಕೇಸ್ ಫೈಲ್ ಮಾಡಿ ನಾವು ಆ ರೆಮಿಡಿಯನ್ನು ಪಡ್ಕೊಳ್ಳೋಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ನೋಡಿ, ಪ್ರಾಪರ್ಟಿಗಳಲ್ಲಿ ಈಗ OS ಮ್ಯಾಟರ್ ಅಂತ, ಒರಿಜಿನಲ್ ಸೂಟ್ ಅಂತ ಬರುತ್ತೆ, ಪಾರ್ಟಿಷನ್ ಸೂಟ್ಗಳು ಬರ್ಬೋದು, ಮತ್ತು ಡಿಕ್ಲರೇಷನ್ ಸೂಟ್ ಅಂತ ಬರುತ್ತೆ. ಅಂದರೆ ನಾನೇ ಮಾಲೀಕ ಅಂತ ಹೇಳಿ ಡಿಕ್ಲೇರ್ ಮಾಡಬೇಕು ಅಂತ ಹೇಳಿ ಸೂಟ್ ಹಾಕ್ಕೋಬೋದು. ಈಗ ಯಾರಿಗೋ ಬಾಡಿಗೆದಾರಿಗೆ ಕೊಟ್ಟಿರ್ತೀವಿ, ಬಾಡಿಗೆದಾರ ಮನೆ ಖಾಲಿ ಮಾಡಲ್ಲ, ಕಿರಿಕ್ ಮಾಡ್ತಾ ಇರ್ತಾರೆ. ಅವಾಗ ಏನು ಮಾಡಬೇಕು, ಎವಿಕ್ಷನ್ ಸೂಟ್ ಅಂತ ಹಾಕಬೇಕು. ಎಜೆಕ್ಟ್ಮೆಂಟ್ ಅಥವಾ ಎವಿಕ್ಷನ್ ಅಂತ ಕರಿತೇವೆ. ಖಾಲಿ ಮಾಡಿಸಿ ಕೊಡುವ ಮೊಕದ್ದಮೆ ಅದ್ರ ಹೆಸರೇ ಮಾಡ್ಕೋಬಹುದು. ಈ ಥರ. ಆಮೇಲೆ ಈಗೇನು ನನ್ನ ಜಾಗದಲ್ಲಿ ಇದ್ದೀನಿ, ನಾನು ಯಾರೋ ಬೇರೆಯವ್ರು ಬಂದು ಒತ್ತುವರಿ ಮಾಡಿಬಿಟ್ಟವ್ರೆ, ಮತ್ತು ನಾನು ಕನ್ಸ್ಟ್ರಕ್ಷನ್ ನನ್ನ ಜಾಗದಲ್ಲಿ ಮಾಡ್ತಾ ಇದ್ದೀನಿ, ಸುಮ್ಮನೆ ಬಂದು ನಮಗೆ ತೊಂದರೆ ಮಾಡ್ತಾರೆ, ಕಟ್ಟಬೇಡ ಅಂತ ಸಂದರ್ಭದಲ್ಲಿ ಏನು ಮಾಡ್ಬೋದು, ಇಂಜಂಕ್ಷನ್ ಸೂಟ್ ಅಂತ ಹಾಕೋಬೇಕು. ತಡೆಯಾಜ್ಞೆ, ಇಂಜಂಕ್ಷನ್ ಸೂಟ್ ಅಂತ ಹಾಕೋಬಹುದು. ಈ ರೀತಿಯಾಗಿ ಸಾಕಷ್ಟು ಕೇಸುಗಳು ಇದ್ದಾವೆ. ಈಗ ನನ್ನ ಹತ್ರ ನೀವು ದುಡ್ಡು ತಗೊಂಡಿರ್ತೀರಾ, ನನಗೆ ವಾಪಸ್ ಕೊಡ್ತಾ ಇಲ್ಲ, ನಾನೇನು ಮಾಡೋದು, ಮನಿ ರಿಕವರಿ ಸೂಟ್ ಅಂತ ಹಾಕೋಬಹುದು. ಅಥವಾ ನನಗೆ ಚೆಕ್ಗಳೇನಾದ್ರು ನಿಮಗೆ ಕೊಟ್ಟಿದ್ರೆ ಚೆಕ್ ಬೌನ್ಸ್ ಕೇಸ್ ಹಾಕ್ತೀವಿ. 138 ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ರಲ್ಲಿ ಹಾಕಿ ನಾವು ಅದನ್ನು ವಸೂಲಿ ಮಾಡ್ಬೋದು. ಹೀಗೆ ಸಾಕಷ್ಟು ಕೇಸುಗಳಿದ್ದಾವೆ. ಕೆಲವೊಮ್ಮೆ ರೆವಿನ್ಯೂ ದಾಖಲೆಗಳಲ್ಲಿ ಎಂಟ್ರಿಗಳು ಸರಿ ಇರಲ್ಲ, ತಪ್ಪಿರುತ್ತೆ, ಯಾರ್ಯಾರ್ದು ಸೇರಿಸ್ಬಿಟ್ಟಿರ್ತಾರೆ ಖಾತಾದಲ್ಲಿ, ಪಾಣಿಗಳಲ್ಲಿ. ಆವಾಗ AC ಕೋರ್ಟ್ಗೆ ಹೋಗಬೇಕು. ಅಲ್ಲಿ ರೆವಿನ್ಯೂ ಕೋರ್ಟ್ಗಳಲ್ಲಿ AC ಕೋರ್ಟು, DC ಕೋರ್ಟು, RC ಕೋರ್ಟ್ ಅಂತ, ರೆವಿನ್ಯೂ ಕಮಿಷನರ್, ಈ 3 ಟ್ರಿಬ್ಯುನಲ್ಸ್ ಬರ್ತವೆ. ಸೊ ಅಲ್ಲಿ ನಾವು ಈ ರೆವಿನ್ಯೂಗೆ ಸಂಬಂಧಪಟ್ಟಂಥ ವಿಚಾರಗಳನ್ನ ನಾವು ಸಮಸ್ಯೆಗಳಿಗೆ ಪರಿಹಾರ ತಗೋಬಹುದು. ಈ ರೀತಿಯಾಗಿ ಪ್ರಾಪರ್ಟಿ ವಿಷಯಗಳಲ್ಲೂ ಇದ್ದಾವೆ. ಇನ್ನು ನೀವು ಫ್ಯಾಮಿಲಿ ಮ್ಯಾಟ್ರಿಗೆ ಬರ್ತೀರಾ ಅಂತ ಇಟ್ಕೊಳ್ಳಿ. ಫ್ಯಾಮಿಲಿ ಮ್ಯಾಟ್ರಿಗೆ ಬಂದರೆ ಅಲ್ಲಿ ಡೈವರ್ಸ್ ರಿಲೇಟೆಡ್ ಕೇಸಸ್ಗಳಿರ್ಬೋದು, ಅಥವಾ ನನಗೆ ಗಂಡ ಹೆಂಡ್ತಿನ ಬಿಟ್ಟು ಹೋಗಿರ್ತಾಳೆ, ಅಥವಾ ಹೆಂಡ್ತಿನ ಗಂಡ ಬಿಟ್ಟು ಹೋಗಿರ್ತಾರೆ. ಆವಾಗ ರೆಸ್ಟಿಟ್ಯೂಷನ್ ಆಫ್ ಕಾನ್ಜುಗಲ್ ರೈಟ್ಸ್ ಅಂತ ಬರುತ್ತೆ. ಅವಾಗೇನು, ದಾಂಪತ್ಯ ಹಕ್ಕು ಅಂತ, ನೀನು ಇಂತಿಂಥ ತಪ್ಪು ಮಾಡಿದ್ಯಾ, ಇದನ್ನ ಈ ಕೂಡಲೇ ನಿಲ್ಲಿಸಬೇಕು, ನನ್ನ ಜೊತೆ ಬಂದು ಸಂಸಾರ ಮಾಡಬೇಕು ಅಂತ ಹೇಳಿ ಕೊಡುವಂಥ ಒಂದು ನೋಟಿಸು ಅಥವಾ ಕೇಸು. ಆಕೆಗೆ ಅಥವಾ ಆತನಿಗೆ ಡೈರೆಕ್ಷನ್ ಕೊಡಿ, ನನ್ನ ಜೊತೆ ಬಂದು ಜೀವನ ಮಾಡೋಕ್ಕೆ ಅಂತ ಹೇಳಿ ಕೇಸ್ ಹಾಕೋಬೋದು, ಬರಲಿಲ್ಲ ಅಂದರೆ. ಇಲ್ಲ ವಿವಾಹ ವಿಚ್ಛೇದನ ಬೇಡ ಅಂದರೆ, ಮಕ್ಕಳು ಸುಪರ್ದಿಗೆ ತಗೋಬೇಕು ಅಂತ ಹೇಳಿದರೆ ಅದರೊಳಗಡೆ ನಾವು GNWC, ಜುವಿನೈಲ್ ಆ್ಯಂಡ್ ವಾರ್ಡ್ ಕಸ್ಟೋಡಿಯಲ್ ಆ್ಯಕ್ಟ್ ಅಂತ ಕಾನೂನಿದೆ. ಆ ಅಂಡರಲ್ಲಿ ನೀವು ಕೇಸನ್ನು ಫೈಲ್ ಮಾಡಿ ತಗೋಬೋದು. ಈ ರೀತಿಯಾಗಿ ಯಾವ ನೇಚರ್ ಆಫ್ ಇಶ್ಯೂಸ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕೇಸ್ಗಳಿದ್ದಾವೆ. ಅದನ್ನು ಹಾಕಿ ಖಂಡಿತವಾಗಿಯೂ ನೀವು ನ್ಯಾಯವನ್ನು ಪಡ್ಕೋಬಹುದು. ಸರ್, ಈಗ ತಮ್ಮ ಚಾನಲ್ನಲ್ಲಿ 600ಕ್ಕೂ ಹೆಚ್ಚು ವಿಡಿಯೋಗಳಿದೆ ಅಂತ ತಾವು ಹೇಳಿದ್ರಿ. ನಿಮಗೆ ಬಹಳ ಒಂದು ಇಂಪ್ಯಾಕ್ಟ್ ಆಗಿರುವಂಥ ಒಂದು ವಿಡಿಯೋ ಬಗ್ಗೆ ಹೇಳ್ಬೋದಾ? ಏನು ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಯಾವ ರೀತಿಯ ಪ್ರತಿಕ್ರಿಯೆಗಳು ಬಂದಿದೆ, ಸೊ ಅದು ನಿಮಗೆ ತೃಪ್ತಿ ತಂದಿದೆ ಹೇಗೆ ಅಂತ ಹೇಳ್ತೀರಾ? ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ. ಈಗ ನೋಡಿ, ಈ ಕಾನೂನಿನ ಒಂದು ಅಜ್ಞಾನದಿಂದ ಮನುಷ್ಯ ಆತನ ಜೀವಮಾನದ ಸಾಧನೆ, ಹಣ ಕಳ್ಕೊಂಡ್ಬಿಡ್ತಾನೆ, ಪ್ರಾಪರ್ಟಿ ಕಳ್ಕೊಳ್ತಾರೆ. ಮತ್ತು ಕೌಟುಂಬಿಕ ಸಮಸ್ಯೆಗಳು ಅಂತ ಬಂದಾಗ ಅದು ಮರ್ಯಾದೆ, ಘನತೆ, ಗೌರವ, ಇದಕ್ಕೆಲ್ಲ ಸಂಬಂಧಪಟ್ಟಂಥ ವಿಚಾರಗಳಾಗಿರುತ್ತೆ.
ಮಕ್ಕಳುಗಳು ವಿಚಾರ ಬಂದಾಗ ಅದು ತುಂಬ ಎಮೋಷನಲ್, ಭಾವನಾತ್ಮಕ ವಿಚಾರಗಳಾಗಿರುತ್ತೆ. ಕರೆಕ್ಟ್. ಇದು ಎಷ್ಟೋ ನಾವು ಸಿನಿಮಾಗಳಲ್ಲಿ ನೋಡಿರೋದಿಲ್ಲ. ವಕೀಲರು ಪ್ರತಿನಿತ್ಯ ಅಂಥದ್ದನ್ನು ನೋಡ್ತಾ ಇರ್ತಾರೆ. ಹೌದು. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ತುಂಬ ಒಂದು ಭಾವನಾತ್ಮಕವಾದಂತಹ ಹಾಗೂ ಪ್ರಮುಖವಾದಂತಹ ವಿಚಾರಗಳೇ ಇರುತ್ತೆ. ಅದರಿಂದ ನೋವು ಅನುಭವಿಸಿರೋರಿಗೆ ಅದು ತುಂಬ ಪ್ರಮುಖವಾದ ವಿಚಾರಗಳೇ ಆಗಿರುತ್ತೆ. ಆದ್ದರಿಂದ ನಾವು ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡೋಕ್ಕಾಗೋದಿಲ್ಲ. ಪ್ರತಿಯೊಂದನ್ನು ನಾವು ನೀಟಾಗಿ ನೋಡಿಕೊಂಡು ಅವರ ಒಂದು ಭಾವನೆಗಳಿಗೆ, ನೋವಿಗೆ ಸ್ಪಂದಿಸಬೇಕಾಗತ್ತೆ ಮೊದಲನೇದು. ಎರಡನೇ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಈಗ ತುಂಬ ನಾನು ನೋಡ್ತಾ ಇರೋದು ತುಂಬ ಎಮೋಷ್ನಲ್ ಆಗಿ ನಾವು ಮಾತಾಡ್ತೀವಿ ಅಥವಾ ಹೃದಯಕ್ಕೆ ಸ್ಪರ್ಶ ಆಗುವಂತಹ ವಿಚಾರ ಅಂದರೆ ಫ್ಯಾಮಿಲಿ ಮ್ಯಾಟರ್ಸ್ಗಳು. ಸುಖ ಸುಮ್ಮನೆ ಮದುವೆ ಮಾಡ್ಕೊತಾರೆ, 1 ವಾರ 2 ವಾರ ಜೀವನ ಮಾಡಿರೋಲ್ಲ, ಅವ್ರಿಗೆ ಬೇಡದೇ ಇರೋ ಕೇಸ್ಗಳನ್ನ ಫೈಲ್ ಮಾಡಿಬಿಡೋದು. 498A ಕೇಸ್ ಮಾಡೋದು, ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಹಾಕೋದು, CRPC 125 ಸೆಕ್ಷನ್ ಅಂಡ್ರಲ್ಲಿ ಮೇಂಟೆನೆನ್ಸ್ಗೆ ಹಾಕ್ಕೊಳ್ಳೋದು, ಈ ಥರ ಏನೇನೋ ಕೇಸ್ಗಳನ್ನ ಫೈಲ್ ಮಾಡಿಬಿಡೋದು. ಮಗುನ ತೋರಿಸಲ್ಲ, ಭಾವನಾತ್ಮಕವಾಗಿ ಬ್ಲ್ಯಾಕ್ ಮೇಲ್ ಮಾಡೋದು, ಅಪ್ಪ ಅಮ್ಮನ ಬಿಟ್ಬಿಟ್ಟು ಬಂದ್ಬಿಡು ಅಂತ ಅನ್ನೋದು, ಈ ರೀತಿಯಾಗಿ ನಡೆಯುತ್ತೆ. ಕೆಲವೊಮ್ಮೆ ಪೋಕ್ಸೋ ಕೇಸ್ ಅಂತ ನೀವು ಕೇಳಿರ್ಬೋದು. ಸಣ್ಣ ಪುಟ್ಟ ಮಕ್ಕಳುಗಳನ್ನು ಬಳಕೆ ಮಾಡ್ಕೊಳ್ಳೋದು, ದುರ್ಬಳಕೆ ಮಾಡ್ಕೊಳ್ಳೋದು, ಮತ್ತು ಅದರ ಮುಖಾಂತರ ಕೇಸ್ಗಳನ್ನು ದಾಖಲು ಮಾಡೋದು. ಇಂತಹ ಸಂದರ್ಭಗಳು ಬಂದಾಗ ನಮಗೂ ಬಹಳಷ್ಟು ಮನಸ್ಸಿಗೆ ಅದು ಟಚ್ ಆಗುತ್ತೆ. ಯಾಕಂದರೆ ಒಂದು ಸೊಸೆದಿರು ಮಾವನ ಮೇಲೆ ಆರೋಪ ಮಾಡಿಬಿಡೋದು, ಮತ್ತು ಪುಟ್ಟ ಮಕ್ಕಳನ್ನು ಬಳಸ್ಕೊಂಡು ತಂದೆ ಮೇಲೆ ಆರೋಪ ಮಾಡಿಬಿಡೋದು, ಈ ರೀತಿಯಾದಂತಹ ಕೇಸುಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ತುಂಬ ಭಾವನಾತ್ಮಕವಾಗಿರುತ್ತೆ. ಅದು ಹೃದಯ ಸ್ಪರ್ಶಿಯಾಗಿರುತ್ತೆ. ಅದು ನಮಗೆ ತುಂಬ ಟಚ್ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಇವ್ರಿಗೆ ನ್ಯಾಯ ಕೊಡಿಸಲೇಬೇಕು ಅಂತ ಹೇಳಿ ನಮ್ಮ ಮನಸ್ಸಿಗೂ ಅನಿಸ್ಬಿಡುತ್ತೆ. ಕೆಲವೊಮ್ಮೆ ಗೊತ್ತಾಗುತ್ತೆ, ಅವರು ಮಾತಾಡುವಾಗಲೇ ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದು ಅನುಭವ. ಅದು ಕೆಲವೊಮ್ಮೆ ತುಂಬ ಭಾವನಾತ್ಮಕ ವಿಚಾರಗಳಿದ್ದಂಥ ಸಂದರ್ಭದಲ್ಲಿ ಎಸ್ಪೆಷಲಿ ಕೌಟುಂಬಿಕ ವ್ಯಾಜ್ಯಗಳು ತುಂಬ ಮನಸ್ಸಿಗೆ ಮುಟ್ಟುತ್ತೆ. ಯಾಕಂದರೆ ಪ್ರತಿಯೊಬ್ಬರು ಕೆಲಸ ಮಾಡೋದು ಏನಕ್ಕೆ ಹೇಳಿ, ಕುಟುಂಬ ಚೆನ್ನಾಗಿ ನಿರ್ವಹಣೆ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರನೇ ಮಾಡುವಂಥದ್ದು. ಆದ್ದರಿಂದ ಈ ಫ್ಯಾಮಿಲಿ ಇಶ್ಯೂಸ್ಗಳು ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ. ಅದು ನಮ್ಮ ಭಾರತದಂಥ ದೇಶಕ್ಕೆ ಇದು ಬೇಡ ಅಂತ ಅನಿಸ್ತಾ ಇದೆ ನನಗೆ. ಸರ್, ಈಗ ಪ್ರಾಪರ್ಟಿ ವಿಚಾರಗಳಿಗೆ ಸಂಬಂಧಪಟ್ಟಾಗ ಹೇಳೋದಿದ್ರೆ, ಈಗ ಈ ಆಸ್ತಿ ಖರೀದಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳು ಸಾಮಾನ್ಯವಾಗಿ ಎಷ್ಟು ವರ್ಷ ಅದು ನಡೆಯುತ್ತೆ? ಓಕೆ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದರಲ್ಲಿ ಈಗ ನೋಡಿ, ಮೊದಲೆಲ್ಲ ನಾನು ಕಂಡಾಗೆ 15ರಿಂದ 30 ವರ್ಷ ಕೇಸ್ ನಡೆಸಿರೋದು ಉಂಟು. 15ರಿಂದ 30 ವರ್ಷ ಕೇಸ್ ನಡೆಸಿರೋದು ಉಂಟು. ಸಿವಿಲ್ ಮ್ಯಾಟರ್ಸ್ಗಳು, ಪ್ರಾಪರ್ಟಿ ಮ್ಯಾಟರ್ಗಳು. ಮನುಷ್ಯ ಬದುಕಿರುವಾಗ ನ್ಯಾಯ ಸಿಗಬೇಕು. ವಿಳಂಬವಾಗಿ ಕೊಟ್ಟಂತ ನ್ಯಾಯನೇ ಅಲ್ಲ. ನಿಜ ಕರೆಕ್ಟ್. ಡಿಲೇಡ್ ಜಸ್ಟಿಸ್ ಇಸ್ ಡಿನೈಡ್ ಜಸ್ಟಿಸ್ ಅಂತ. ಅಲ್ಲ ಸರ್, ಈಗ ಒಂದು ಕೇಸು 30 ವರ್ಷಗಳ ನಡೆದ್ರೆ ಅವನ ಕಥೆ ಏನಾಗಬೇಕು ಅಂತ ಅದೊಂದು ಅರ್ಥ. ಇನ್ನೊಂದು ಸಂದರ್ಭ ಹೇಳ್ತೀನಿ. ಈಗ ನಿಮ್ಗೆ 60 ವರ್ಷ ಅಂತ ಇಟ್ಕೊಳ್ಳೋಣ. 60 ವರ್ಷದ ತನಕ ನಿಮ್ಗೆ ಸಮಸ್ಯೆ ಇಲ್ಲ. 60 ವರ್ಷಕ್ಕೆ ನಿಮ್ಗೆ ಯಾವುದೋ ಒಂದು ಸಿವಿಲ್ ಸಮಸ್ಯೆ ಬಂತು, ನೀವು ಕೇಸ್ ಹಾಕಿದ್ರೆ ಅದು ಇನ್ನು ಎಷ್ಟು ವರ್ಷ ನಡೆಯುತ್ತೆ? ಅವ್ನು ಬದುಕಿರ್ತಾನೆ ಆ ವ್ಯಕ್ತಿ? ಇಲ್ಲ, ಅವ್ರು ತೀರೋಗ್ತಾರೆ, ಅವ್ರ ಮಕ್ಕಳು ಬರ್ತಾರೆ, ತಿರ್ಗಿ ಅವರಿದ್ರೂ ಬಗೆಹರುತ್ತೆ, ಅಲ್ಲೂ ಇಲ್ಲ, ಅವ್ರ ಮೊಮ್ಮಕ್ಕಳು ಬರಬೇಕು. ಈ ರೀತಿಯಾದಂಥ ವ್ಯವಸ್ಥೆ ನಮ್ಮ ನ್ಯಾಯಾಲಯಗಳಲ್ಲಿದೆ. ಇದಕ್ಕೂ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳನ್ನ ನಾನು ಮಾಡಿ ಹಾಕಿದ್ದೇನೆ. ನಾನು ಈ ಒಂದು ನ್ಯಾಯಾಲಯಗಳಲ್ಲಿ ನಡೀತಾ ಇರ್ತಕ್ಕಂಥ ವಿಳಂಬ ನೀತಿ, ಅದಕ್ಕೆ ಆಗ್ತಾ ಇರ್ತಕ್ಕಂಥ ಕಾರಣಗಳು ಏನೇನು, ಮತ್ತು ಆಡಳಿತಾತ್ಮಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನ್ಯಾಯಾಲಯಗಳಲ್ಲಿ ಯಾವ ರೀತಿಯಾದಂತಹ ವಿಚಾರಗಳನ್ನು ಇವರು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಇದು ಎಲ್ಲದ್ರ ಬಗ್ಗೆನೂ ಕೂಡ ನಾನು ಮಾತಾಡಿದ್ದೇನೆ. ಸಪರೇಟಾಗಿ ಇದನ್ನೆಲ್ಲ ಎಪಿಸೋಡ್ ಮಾಡಿ ಮಾತಾಡಿದ್ದೇನೆ. ಸರ್, ಈಗ ಶೀಘ್ರಗತಿಯಲ್ಲಿ ನ್ಯಾಯ ಸಿಗಬೇಕು ಅಂತ ಹೇಳಿಬಿಟ್ಟು. ಮತ್ತು ಇತ್ತೀಚೆಗೆ ಇಷ್ಟೆಲ್ಲ ನಾವು ಮಾತನಾಡಿದ ಮೇಲೆ ಈಗ ವಕೀಲರು ಮಾತಾಡ್ದೇನು ಯಾರು ಮಾತಾಡೋಕ್ಕಾಗಲ್ಲ. ಯಾಕಂದರೆ ಕಾನೂನಿನ ಜ್ಞಾನ ಅವ್ರಿಗೆ ಅರಿವಿರುತ್ತೆ ಚೆನ್ನಾಗಿ. ಅವರೇ ಹೋರಾಟ ಮಾಡಬೇಕು. ಈ ದೇಶದಲ್ಲಿ ಕಂಡಂಥ ಸಾಕಷ್ಟು ಹೋರಾಟಗಳ ಹಿಂದೆ ವಕೀಲರ ಒಂದು ಪಾತ್ರ ಬಹಳ ಇದೆ. ನೋಡಿ, ಇಷ್ಟು ನಾವು ಮಾತಾಡ್ತಾ ಇರೋದ್ರಿಂದ ಏನಾಗಿದೆ, ಇತ್ತೀಚೆಗೆ ಹೊಸ ಕಾನೂನು ಬಂತು. 2 ವರ್ಷಗಳಲ್ಲಿ ಸಿವಿಲ್ ವ್ಯಾಜ್ಯಗಳನ್ನು ಮುಗಿಸ್ಬೇಕು, ಇನ್ಮೇಲೆ ತಡ ಮಾಡಬಾರ್ದು ಅಂತ ಹೇಳಿ ಬಂದಿದೆ. ಅದನ್ನು ಕೂಡ ನಾನು ಮಾತಾಡಿ ಹಾಕಿದ್ದೇನೆ. 30 ವರ್ಷ 40 ವರ್ಷ ಕೇಸ್ ನಡೆಸಿದ್ರೆ ಯಾರು ಹೋಗ್ತಾರೆ ಕೋರ್ಟ್ಗೆ? ಹಿಂದಿನ ಕಾಲದಲ್ಲಿ ಪಂಚಾಯತಿ ಕಟ್ಟೆಗಳಲ್ಲಿ ತೀರ್ಮಾನ ಆಗ್ತಾ ಇತ್ತು. ಅಲ್ಲ ಸರ್, ಇವಾಗ ಹೊಸ ಕಾನೂನು ಇದೆಯಾ? 2 ವರ್ಷ ಬಂದಿದೆ, ಈಗ ರೀಸೆಂಟ್ ಆಗಿ ಬಂದಿದೆ. ಈಗ ಮೇ 6ನೇ ತಾರೀಕಿಂದನೇ ಅದು ಚಾಲ್ತಿ ಆಗಿದೆ.
ಅಂದ್ರೆ ಈಗ ಈ ಪ್ರಾಪರ್ಟಿಗೆ ಸಂಬಂಧಪಟ್ಟ ವಿಚಾರಗಳನ್ನೆಲ್ಲ ವಿಚಾರಗಳನ್ನೆಲ್ಲ 2 ವರ್ಷದಲ್ಲಿ ಮುಗಿಸ್ಬೇಕು ಅಂತ ಹೇಳಿ ಬಂದಿದೆ ಈಗ ಕಾನೂನು. ಓ ಫೆಂಟಾಸ್ಟಿಕ್, ಹೊಸ ಕಾನೂನು ಬಂದಿದೆ. ಬಹಳ ವಿಶೇಷ ಮಾಹಿತಿ ಅಂತ ಅದಕ್ಕಾಗಿ ಕೊಟ್ಟೆ ನಿಮಗೆ, ನೀವು ಪ್ರಶ್ನೆಯನ್ನು ತಡೆದು. ಹೌದೌದು ಬಹಳ ಜನರಿಗೆ ಈ ವಿಷಯ ಗೊತ್ತಿರ್ಲಿಕ್ಕಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಇದೆಲ್ಲ ತಿಳಿಬೇಕು, ಇದೇ ನನ್ನ ಉದ್ದೇಶ, ಇದೇ ನನ್ನ ಉದ್ದೇಶ. ನೀವು ಕರೆದು ಕೊಡ್ಲೇ ಹೋಗ್ಬಿಟ್ಟು ಯಾಕೆ ನಾನು ಬಂದು ಮಾತಾಡ್ತಾ ಇದ್ದೀನಿ, ಸಾರ್ವಜನಿಕರಿಗೆ ಇದು ತಿಳಿಬೇಕು. ನಿಜ ನಿಜ ನಿಜ. ಯಾಕಂತಂದ್ರೆ ಎಷ್ಟೋ ಮಂದಿ ಈ ರೀತಿ ಇಶ್ಯೂ ಆಗುತ್ತೆ, ಕಾನೂನು ವಿಷಯ ಆಗುತ್ತೆ, ವಿವಾದ ಆಗುತ್ತೆ ಅನ್ನೋ ಭಯದಿಂದ ಈಗ ಸೈಟ್ ತಗೊಳ್ಳಿಕ್ಕೂ ಭಯ ಪಡ್ತಾ ಇದ್ದಾರೆ. ಈ ಬೆಂಗಳೂರು ಸುತ್ತಮುತ್ತ ಇರ್ಬೋದು, ಈ ರೀತಿ ಎಲ್ಲಿ ಪ್ರಾಪರ್ಟಿ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ ಅಲ್ಲಿ ಏನೋ ವ್ಯಾಜ್ಯ ಬರ್ಬೋದೋ ಎನ್ನುವಂಥದ್ದು ಆತಂಕದಿಂದ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಸಾಕಷ್ಟು ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ. ಒಳ್ಳೆ ವಿಚಾರ ಹೇಳಿದ್ರಿ. ಇದಕ್ಕೆ ನಾನು ಹೇಳೋದಂದ್ರೆ ನಮ್ಮ ಸರ್ಕಾರದ ಒಂದು ನೋಡಿ, ಈಗ ಎ ಖಾತಾ, ಬಿ ಖಾತಾ, ಈಗ ಒಂದೊಂದು ಈ ಖಾತಾ ಅಂತ ಮಾಡ್ತಾರೆ. ಹೌದೌದು, ಎಲ್ಲ ಸುಲಿಗೆಯ ಪ್ರಯತ್ನ. ದಾಖಲೆಗಳು ಸರಿ ಇದ್ರೆ ತಾನೇ ರಿಜಿಸ್ಟರ್ ಮಾಡಿಸ್ಕೋಬೇಕು ನೀವು. ಹೌದು, ಅದಕ್ಕೊಂದು ಮಿನಿಮಮ್, ಒಂದು ಕನಿಷ್ಠ ಮಾನದಂಡ, ಇಂತಿಂಥ ದಾಖಲೆಗಳು ಇರಬೇಕು ಅಂತ ಹೇಳಿ ಸರ್ಕಾರ ಮಾಡಿ, ಹೌದೌದು, ಆ ದಾಖಲೆಗಳಿದ್ರೆ ಮಾತ್ರ ನೀವು ಚೆಕ್ ಲಿಸ್ಟ್ ಫಿಲ್ ಮಾಡಿದ್ರೆ ನೀವು ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ಒಳ್ಳೇದಲ್ಲ. ಹೌದೌದು. ದುಡ್ಡುಗಳನ್ನ ತಗೊಂಡು 6.8%, 1 ಕೋಟಿ ಪ್ರಾಪರ್ಟಿ ನೀವು ತಗೋಬೇಕಂದ್ರೆ 7 ಲಕ್ಷ ಸರ್ಕಾರ ಕಟ್ಟಿರ್ತೀರ. ಕೊನೆಗೆ ಖಾತಾ ಮಾಡಿಸ್ಕೊಳ್ಳೋಕೆ ದುಡ್ಡು, ತಿರ್ಗಾ ವರ್ಷ ಟ್ಯಾಕ್ಸ್ ದುಡ್ಡು, ಇಷ್ಟು ದುಡ್ಡುಗಳನ್ನ ನೀವು ಕೊಟ್ಟು ನೀವು ಏನು ರಕ್ಷಣೆ ಕೊಡ್ತಾ ಇದ್ದೀರಾ? ಮತ್ತೆ ನಾಳೆ ನನಗೆ ನ್ಯಾಯ ಬೇಕು ಅಂತ ಹೋದ್ರೆ ಕೋರ್ಟ್ಗೂ ದುಡ್ಡು ಕಟ್ಟು. ಕರೆಕ್ಟ್. ತೊಂದರೆ ಆಯಿತು, ನನಗೆ ತೊಂದರೆ ಮಾಡ್ತಾ ಇದ್ದಾರೆ ಅಂತ ಹೋದ್ರೆ ಸ್ಟೇಷನಲ್ಲಿ ಲಂಚ ಕೊಡು. ಕರೆಕ್ಟ್. ವಾಟ್ ಕೈಂಡ್ ಆಫ್ ಸಿಸ್ಟಮ್ ವಿ ಹ್ಯಾವ್? ಬದುಕು ಹೈರಾಣ ಆಗೋಗ್ಬಿಡುತ್ತೆ, ಹೈರಾಣ ಆಗೋಗ್ತದೆ. ಆದ್ದರಿಂದ ಇದೆಲ್ಲ ಸರಳೀಕರಣ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಮಾತಾಡಿದ್ದೆ. ಈಗ ಅದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ಹೊಸ ಸುದ್ದಿ ಹೇಳ್ತೀನಿ. ಈ ಖಾತಾ ಮಾಡೋದ್ರಿಂದ ಏನಾಗ್ತಾ ಇದೆ, ಈಗೆಲ್ಲ ಎಲೆಕ್ಟ್ರೋ ಖಾತಾ ಬಂದ ಮೇಲೆ ಯಾರು ಕೂಡ ಇದನ್ನು ಮೋಸ ಮಾಡಿಕೊಂಡು ಆ ಹೆಸರಲ್ಲಿ ಅಥವಾ ಆ ವ್ಯಕ್ತಿ ನಾನೇ ಅಂತ ಅಂದ್ಕೊಂಡು ಇಂಪರ್ಸನೇಟಿಂಗ್ ಡಾಕ್ಯುಮೆಂಟ್ ಅಂತ ಕರಿತೇವೆ ನಾವು. ಈಗ ನಿಮ್ಮ ಹೆಸರಲ್ಲಿ ನಾನೇ ಅಂತ ಹೇಳಿ ನಿಮ್ಮ ಪರವಾಗಿ ಬಂದು ರಿಜಿಸ್ಟರ್ ಮಾಡಿಕೊಟ್ಬಿಡ್ತಾ ಇದೆ ಮೊದಲು. ಯಾಕಂದರೆ ವ್ಯಕ್ತಿ ಫೋಟೋ ಇರ್ತಾ ಇರಲಿಲ್ಲ, ಯಾರೋ ಬಂದು ಮಾಡಿ ಕೊಡೋರು. ಈಗ ಹಂಗೆ ಮಾಡಕ್ಕೆ ಬರಲ್ಲ. ಹೌದೌದು. ಮುಂಚೆ ಎಲ್ಲ ನಾವು ಕೇಳಿದೀವಿ, ಒಂದೇ ಸೈಟ್ 4-5 ಜನರ ಹೆಸರಲ್ಲಿ ರಿಜಿಸ್ಟರ್ ಆಗಿರುವಂತ. ಇದೆಲ್ಲ ನಾವು ಧ್ವನಿ ಎತ್ತಿದ್ದಕ್ಕೆ ಈಗ ಅದೆಲ್ಲ ನಿಂತಿದೆ. ಈಗ ಎಲೆಕ್ಟ್ರೋ ಖಾತಾ ಬಂತು, ಫೋಟೋ ಇರುತ್ತೆ, ಪ್ರಾಪರ್ಟಿ ಮುಂದೆ ಫೋಟೋ ಇರುತ್ತೆ. ಮತ್ತು ಈಗ ಎಲೆಕ್ಟ್ರೋ ಡಿಜಿಟಲ್ ಸಿಗ್ನೇಚರ್ ಅಂತ ಬರ್ತಾ ಇದೆ. ಈಗ ಅದನ್ನು ಕೂಡ ಯಾರು ಮಾಡೋಕ್ಕೆ ಬರೋದಿಲ್ಲ. ಸೊ ಡಿಜಿಟಲ್ ಸೈನ್ ಮಾಡಿಸ್ತಾ ಇದ್ದಾರೆ. ಸೊ ಈ ರೀತಿಯಾದಂತಹ ಬೆಳವಣಿಗೆಗಳು ಕಾನೂನು ಸುಧಾರಣೆಯ ಮುಖಾಂತರ ಆಗ್ತಾ ಇದೆ. ಸೊ ಅಂದರೆ ತಾವು ಈಗಿನ ಒಂದು ಪರಿಸ್ಥಿತಿಯಲ್ಲಿ ಈಗ ಕಾನೂನು ಸುಧಾರಣೆ ಆಗಿರ್ಬೋದು ಅಥವಾ ಈ ತಂತ್ರಜ್ಞಾನದ ಬೆಳವಣಿಗೆಯಿಂದ ಇರಬಹುದು, ಒಂದು ಸುರಕ್ಷತೆ ಉಂಟಾಗಿದೆ ಹಾಗೂ ಧೈರ್ಯವಾಗಿ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳ್ತೀರಾ? ಖಂಡಿತ ಮಾಡಬಹುದು, ಆದರೆ ಸಬ್ಜೆಕ್ಟು ವೆರಿಫಿಕೇಶನ್ ಆಫ್ ದಿ ಟೈಟಲ್ ಡೀಡ್ ಬೈ ಅಡ್ವೊಕೇಟ್. ಸೊ ಅಂದರೆ ತಮ್ಮ ಪ್ರಕಾರ ಯಾವ ರೀತಿಯ ಒಂದು ಅಸೆಟ್ಟನ್ನು ಬೈ ಮಾಡುವಂಥದ್ದು ಉತ್ತಮ ಅಂತ ಹೇಳ್ತೀರಿ? ಈಗ ಡಿಪೆಂಡ್ಸು. ಈಗ ಯಾವ ಥರ ಅಸೆಟ್ಟು ಅಂತ ಹೇಳಿದ್ರೆ, ಈಗ ನಾನು ಆಗಲೇ ಹೇಳಿದೆ, ನಾನು ಹೂಡಿಕೆದಾರನ ನೋಡ್ಕೋಬೇಕು, ಕರೆಕ್ಟ್, ಅಥವಾ ನಾನು ಬಳಕೆದಾರನ ನೋಡ್ಕೋಬೇಕು. ಬಳಕೆದಾರ ಆದರೆ ನಾನು ಎಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅದರ ಸಾಮೀಪ್ಯ ನಾವು ಹುಡುಕೋಬೇಕು, ಹತ್ರ ಮಾಡಿಕೊಂಡು ನಾವು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಮಾಡಬೇಕು. ಯಾಕಂದರೆ ಅದು ಇನ್ವೆಸ್ಟ್ಮೆಂಟ್ ಅಲ್ಲ, ನಾನು ಇರಬೇಕು, ನನಗೆ ಹೋಗೋಕ್ಕೆ ಬರೋಕ್ಕೆ ಅನುಕೂಲ ಆಗುತ್ತೆ. ತಮ್ಮ ವೈಯಕ್ತಿಕ ಅಗತ್ಯ ಕೂಡ ಬಹಳ ಇಂಪಾರ್ಟೆಂಟ್, ಆಕ್ಸೆಸ್ ಇರಬೇಕು. ಕರೆಕ್ಟ್. ಇನ್ನು ಇನ್ವೆಸ್ಟ್ಮೆಂಟ್ ಅಂದರೆ ನೀವು ಎಲ್ಲಿ ಬೇಕಾದ್ರೂ ಹಾಕ್ಬೋದು, ಅಲ್ಲಿ ಪ್ರೈಸ್ ವ್ಯಾಲ್ಯೂ ಇನ್ಕ್ರೀಸ್ ಅಷ್ಟೇ. ಅಲ್ಲಿ ನಮ್ಮ ಮ್ಯಾಟ್ರ್ ಏನು, ದೃಷ್ಟಿಕೋನ ಏನಿರುತ್ತೆ, ನನ್ನ ಹೂಡಿಕೆ ಡಬಲ್ ಆಗಬೇಕು, ಆಮೇಲೆ ಸೇಫ್ಟಿ ಇರಬೇಕು, ಕಾನೂನು ದಾಖಲೆಗಳೆಲ್ಲ ಕರೆಕ್ಟ್ ಇರಬೇಕು ಅನ್ನುವಂಥದ್ದು. ಆ ಆ್ಯಂಗಲಿಂದ ನಾವು ಯೋಚನೆ ಮಾಡಬೇಕು. ಅದು ಬೇಕಾದ್ರೆ ನೀವು ದುಬೈಲಿ ಬೇಕಾದ್ರೆ ಹಾಕ್ಬೋದು, ಕರೆಕ್ಟ್. ಇಲ್ಲೇ ಹಾಕಬೇಕು ಅಂತ ಏನಿಲ್ಲ. ಸೊ ಹಾಗೆ ಯಾವುದೇ ಪ್ರಾಪರ್ಟಿ ಖರೀದಿ ಮುನ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡು ಕಾನೂನಿನ ಅಧಿಕೃತ ವ್ಯಕ್ತಿಗಳಿಂದ ಆ ಕ್ಷೇತ್ರದಲ್ಲಿ ಅನುಭವ ಇರಬೇಕು. ಈಗ ವಕೀಲರು ಅಂದರೆ ಎಲ್ಲ ವಿಷಯನೂ ಗೊತ್ತಿರೋಲ್ಲ, ಆ ಕ್ಷೇತ್ರದಲ್ಲಿ ಪರಿಣಿತಿಯನ್ನು ಹೊಂದಿರೋರನ್ನ ತೋರಿಸಿ ನೀವು ಮಾಡಿಸ್ಕೊಂಡ್ರೆ ಸೇವೆನ ಖಂಡಿತ ನಿಮ್ಗೆ ಅನುಕೂಲ ಆಗುತ್ತೆ. ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ತಮ್ಮ ಅಡ್ವೊಕೇಟ್ ಮಂಜುನಾಥ್ ಯೂಟ್ಯೂಬ್ ಚಾನಲ್ನಲ್ಲಿ ಏನೆಲ್ಲ ಸಿಗುತ್ತೆ, ಅಲ್ಲಿನ ಒಂದು 600ಕ್ಕೂ ಹೆಚ್ಚು ವಿಡಿಯೋಗಳ ವಿಶೇಷತೆಗಳ ಬಗ್ಗೆ ಹಾಗೂ ಜೊತೆಗೆ ಮುಖ್ಯವಾಗಿ ಒಂದು ಪ್ರಾಪರ್ಟಿ ಇರ್ಬೋದು ಅಥವಾ ಕೌಟುಂಬಿಕ ವ್ಯಾಜ್ಯಗಳಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಕಾನೂನುಗಳನ್ನು ಯಾಕೆ ತಿಳಿಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನನ್ನನ್ನು ಕರೆದು ಈ ಒಂದು ಉಪಯುಕ್ತವಾದಂಥ ಮಾಹಿತಿಯನ್ನು ಸಾರ್ವಜನಿಕರ ಗಮನಕ್ಕೆ ತರೋದಕ್ಕೆ ಕೊಟ್ಟಂಥ ನಿಮ್ಮ ಸಹಕಾರಕ್ಕೂ ಕೂಡ ಧನ್ಯವಾದಗಳನ್ನ ಹೇಳ್ತೇನೆ. ಧನ್ಯವಾದ. ವೀಕ್ಷಕರೇ, ಮಂಜುನಾಥ್ ಅಡ್ವೊಕೇಟ್ ಚಾನಲ್ ಮೂಲಕ
ಸಾಕಷ್ಟು ಕಾನೂನು ಮಾಹಿತಿಯನ್ನು, ಅದು ಯಾವುದೋ ಕುಟುಂಬ ವ್ಯಾಜ್ಯ ಇರ್ಬೋದು ಅಥವಾ ಯಾವುದೇ ರೀತಿಯ ಕಾನೂನು ಮಾಹಿತಿಯನ್ನು ತಾವು ಉಚಿತವಾಗಿ ತಿಳ್ಕೊಳ್ಬೋದು. ಜೊತೆಗೆ ಈ ಮಂಜುನಾಥ್ ಅಡ್ವೊಕೇಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ತಾವು ಸಾಕಷ್ಟು ವಿಚಾರಗಳನ್ನು ಬಹಳ ಈಸಿಯಾಗಿ ಪಡ್ಕೊಳ್ಬೋದು. ನಿಮ್ಮ ಸ್ನೇಹಿತರು ಕೂಡ ಈ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು ಸಪೋರ್ಟ್ ಮಾಡ್ಬೋದು. ಜೊತೆಗೆ ಆಧ್ಯಾತ್ಮದ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಅಂತರ್ಯಾಮಿ ಯೂಟ್ಯೂಬ್ ಚಾನಲ್ ಮೂಲಕ ಇಲ್ಲೂ ಕೂಡ ಮಂಜುನಾಥ್ ಅವರು ಸಾಕಷ್ಟು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತಹ ಉಪಯುಕ್ತವಾದಂತಹ ಮಾರ್ಗದರ್ಶನವನ್ನು ಕೂಡ ನಿಮಗೆ ನೀಡಲಿಕ್ಕಿದ್ದಾರೆ. ಹಾಗಾಗಿ ಈ ಎರಡೂ ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ ಅವುಗಳನ್ನು ಶೇರ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಬಹುದು ಅನ್ನೋ ಮೂಲಕ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.